Hello everyone, welcome to our YouTube channel Curious Minds Kannada. I am your science facilitator Pooja. In this video we are going to see about the class 7 science second chapter exploring substances acidic and basic and neutral. So ಈ ಚಾಪ್ಟರ್ ಅಲ್ಲಿ ನಾವು acidic, basic and neutral substances ಅಂದರೆ ಏನು, ಅದನ್ನು ನೀವು ಹೇಗೆ ಡಿಫರೆನ್ಸ್ ಮಾಡ್ತೀರಾ ಅನ್ನೋದನ್ನು ಆಕ್ಟಿವಿಟೀಸ್ ಮೂಲಕನೇ ಕಲಿತಾ ಹೋಗ್ತೀವಿ. Come, let's start the chapter. On 28th February, the school hosted a science fair to celebrate National Science Day. So, February 28th, ನಿಮ್ಮ ಸ್ಕೂಲಲ್ಲೂ ಮಾಡ್ಬೋದು ಅನ್ಸುತ್ತೆ, ನ್ಯಾಷನಲ್ ಸೈನ್ಸ್ ಡೇ ಸೆಲೆಬ್ರೇಟ್ ಮಾಡ್ತೀರಲ್ವಾ. ಅದೇ ಥರ ಇವ್ರ ಸ್ಕೂಲಲ್ಲೂ ನ್ಯಾಷನಲ್ ಸೈನ್ಸ್ ಡೇನ ಸೆಲೆಬ್ರೇಟ್ ಮಾಡ್ತಾಯಿದ್ರು. At the entry gate, siblings Ashwin and Kirti were greeted with a white sheet of paper. ಅಶ್ವಿನ್ ಮತ್ತು ಕೀರ್ತಿ ಅನ್ನುವಂತಹ ಸಿಬ್ಲಿಂಗ್ಸ್ ಅಂದರೆ ಅಕ್ಕ ತಮ್ಮ ಅಥವಾ ಅಣ್ಣ ತಂಗಿಗೆ ಒಂದು ವೈಟ್ ಪೇಪರ್ ಕೊಟ್ಟು ಏನು ಮಾಡಿದ್ರು, ಅವರು ಸ್ವಾಗತವನ್ನು ಮಾಡಿದ್ರು. ದೇ ವೇರ್ ಕ್ಯೂರಿಯಸ್ ಟು ನೋ ವೈ ಅ ವೈಟ್ ಶೀಟ್ ಆಫ್ ಪೇಪರ್ ವಾಸ್ ಗಿವನ್ ಟು ದೆಮ್. ಅಲ್ವಾ, ಯಾರಾದರೂ ಬಂದಾಗ ನೀವು ಜಸ್ಟ್ ವೈಟ್ ಪೇಪರ್ ಕೊಟ್ಟಿದ ತಕ್ಷಣ ಏನಾಗುತ್ತೆ, ಯಾಕೆ ಇವ್ರು ನಮಗೆ ವೈಟ್ ಪೇಪರ್ ಕೊಟ್ಟರು ಅಂತ ಅವ್ರಿಗೇನಾಯಿತು, ಕ್ಯೂರಿಯಾಸಿಟಿ ಸ್ಟಾರ್ಟ್ ಆಯಿತು. ಅ ಫ್ಯೂ ಸ್ಟೆಪ್ಸ್ ಅಹೆಡ್ ದೆರ್ ವಾಸ್ ಅ ವಾಲಂಟಿಯರ್ ಸ್ಪ್ರೇಯಿಂಗ್ ಅ ಲಿಕ್ವಿಡ್ ಆನ್ ದೀಸ್ ಶೀಟ್ಸ್ ಆಫ್ ಪೇಪರ್. ಹಾಗೆ ಸ್ವಲ್ಪ ಮುಂದೆ ಹೋದ್ಮೇಲೆ ಅಲ್ಲೊಂದಿಷ್ಟು ಜನ ನಿಂತಿದ್ರು. ಅವ್ರು ಏನು ಮಾಡ್ತಾಯಿದ್ರು, ಯಾವುದೋ ಒಂದು ಲಿಕ್ವಿಡನ್ನು ವೈಟ್ ಪೇಪರ್ ಮೇಲೆ ಸ್ಪ್ರೇ ಮಾಡ್ತಾಯಿದ್ರು. ದ ಸಿಬ್ಲಿಂಗ್ಸ್ ಆಲ್ಸೋ ಗಾಟ್ ದೇರ್ ವೈಟ್ ಶೀಟ್ ಸ್ಪ್ರೇಡ್. ಸೊ ಆ ಅಕ್ಕ ತಮ್ಮ ಅವ್ರ ಶೀಟ್ ಮೇಲೂ ಏನು ಮಾಡಿದ್ರು, ಅವರು ಲಿಕ್ವಿಡನ್ನು ಸ್ಪ್ರೇ ಮಾಡಿದ್ರು. ಟು ದೇರ್ ಸರ್ಪ್ರೈಸ್, ದ ವರ್ಡ್ಸ್ ವೆಲ್ಕಮ್ ಟು ದ ವಂಡರ್ಫುಲ್ ವರ್ಲ್ಡ್ ಆಫ್ ಸೈನ್ಸ್ ಅಪಿಯರ್ಡ್ ಆನ್ ದ ಪೇಪರ್ಸ್ ಆ್ಯಂಡ್ ದ ಮೂಮೆಂಟ್ ದ ಲಿಕ್ವಿಡ್ ವಾಸ್ ಸ್ಪ್ರೇಡ್. ಸೊ ಆ ಲಿಕ್ವಿಡ್ ಸ್ಪ್ರೇ ಆಗಿದ ತಕ್ಷಣ ಏನಾಯಿತು, ವೆಲ್ಕಮ್ ಟು ದ ವರ್ಲ್ಡ್ ಆಫ್ ಸೈನ್ಸ್ ಅನ್ನುವಂತಹ ವರ್ಡ್ಸು ಅಲ್ಲಿ ಶೋ ಆಯಿತು, ಅಂದರೆ ಕಾಣಿಸ್ತು ಅವರಿಗೆ. ದೇ ವೇರ್ ಎಕ್ಸೈಟೆಡ್ ಆ್ಯಂಡ್ ಈಗರ್ ಟು ನೋ ಹೌ ದಿಸ್ ಹ್ಯಾಪೆಂಡ್ ಆ್ಯಂಡ್ ದ ರೀಸನ್ ಬಿಹೈಂಡ್ ಇಟ್. ಅವ್ರು ತುಂಬ ಕ್ಯೂರಿಯಾಸಿಟಿ ಆಯಿತು, ಹೆಂಗಾಯ್ತಿದು, ಯಾವ ಥರ ಅಕ್ಷರಗಳನ್ನು ಮೂಡೋ ಥರ ಮಾಡ್ತು ಆ ಸ್ಪ್ರೇ ಮಾಡಿದ ತಕ್ಷಣ ಅನ್ನೋ ಕ್ಯೂರಿಯಾಸಿಟಿ ಅವ್ರಿಗೆ ಏನಾಯಿತು, ಸ್ಟಾರ್ಟ್ ಆಯಿತು. ಇದಕ್ಕೆ ಕಾರಣ ಏನು ಅನ್ನೋದನ್ನು ಅವರು ತಿಳ್ಕೊಳ್ಬೇಕು ಅಂತ ಅಂದ್ಕೊಂಡ್ರು. ದೇರ್ ಕ್ಯೂರಿಯಾಸಿಟಿ ವಾಸ್ ಪಾರ್ಟ್ಲಿ ಸ್ಯಾಟಿಸ್ಫೈಡ್ ಅಟ್ ಕಲರ್ಫುಲ್ ವರ್ಲ್ಡ್ ಆಫ್ ಸಬ್ಸ್ಟೆನ್ಸ್ ಸ್ಟಾಲ್. ಹಾಗೆ ಮುಂದಕ್ಕೆ ಹೋಗ್ತಾ ಒಂದು ಅಂಗಡಿಗೆ ಹೋಗ್ತಾರೆ. ಅಲ್ಲಿ ಕಲರ್ಫುಲ್ ವರ್ಲ್ಡ್ ಆಫ್ ಸಬ್ಸ್ಟೆನ್ಸಸ್ ಅನ್ನುವಂತಹ ಒಂದು ಕೆಮಿಕಲ್ಸ್ ಬಗ್ಗೆ ಮಕ್ಕಳಿಗೆ ಹೇಳುವಂತಹ ಸ್ಟಾಲು ಅಲ್ಲಿ ಇರುತ್ತೆ. ದೇ ಸಾ ಮೆನಿ ಆ್ಯಕ್ಟಿವಿಟೀಸ್ ಶೋಯಿಂಗ್ ಕಲರ್ ಚೇಂಜಸ್ ಆನ್ ಮಿಕ್ಸಿಂಗ್ ಡಿಫ್ರೆಂಟ್ ಸಬ್ಸ್ಟೆನ್ಸಸ್. ಸೊ ಒಂದರಿಂದ ಒಂದು ಸಬ್ಸ್ಟೆನ್ಸ್ನ ಮಿಕ್ಸ್ ಮಾಡಿದ ತಕ್ಷಣ ಕಲರ್ ಚೇಂಜ್ ಆಗ್ತಾ ಇರೋದನ್ನ ಅಲ್ಲಿ ಏನು ಮಾಡ್ತಾರೆ, ಅವರು ನೋಡ್ತಾರೆ. ದೇ ಡಿಸೈಡೆಡ್ ಟು ಎಕ್ಸ್ಪ್ಲೋರ್ ದೀಸ್ ಚೇಂಜಸ್ ಫರ್ದರ್. ಸೊ ಈ ಒಂದು ಚೇಂಜಸ್ ಹೇಗಾಗ್ತಾ ಇದೆ ಅದ್ರ ಬಗ್ಗೆ ಜಾಸ್ತಿ ತಿಳ್ಕೊಳ್ಬೇಕು ಅಂತ ಅಂದ್ಕೊಳ್ತಾರೆ. ಲೆಟ್ ಅಸ್ ಜಾಯಿನ್ ದೆಮ್ ಆನ್ ದಿಸ್ ಲರ್ನಿಂಗ್ ಅಡ್ವೆಂಚರ್. ಸೊ ಬನ್ನಿ, ಅವ್ರ ಜೊತೆಗೆ ನಾವು ಕೂಡ ಜಾಯಿನ್ ಆಗಿ ಈ ಒಂದು ಚೇಂಜಸ್ ಬಗ್ಗೆ ತಿಳ್ಕೊಳ್ತಾ ಹೋಗೋಣ. ಫಸ್ಟ್ ಅಲ್ಲೇ ನಿಮಗೆ ಒಂದು ಬ್ಯೂಟಿಫುಲ್ ಆ್ಯಕ್ಟಿವಿಟಿಯನ್ನು ಕೊಟ್ಟಿದ್ದಾರೆ ನೋಡಿ. ನೇಚರ್ ಅವರ್ ಸೈನ್ಸ್ ಲ್ಯಾಬೊರೇಟರಿ. ಫಸ್ಟ್ ಈಸ್ ಲಿಟ್ಮಸ್ ಆಸ್ ಅನ್ ಇಂಡಿಕೇಟರ್. ಹಿಯರ್ ದೇ ಹ್ಯಾವ್ used litmus paper to show whether substances are acidic or basic in nature. Activity 2.1, let us explore. Collect samples of lemon juice, soap solution, amla juice, tamarind water, vinegar, baking soda solution, lime water, tap water, washing powder solution, sugar solution and salt solution. ಇಷ್ಟು ಸೊಲ್ಯೂಷನ್ಸ್ನ ತಗೊಳ್ಳಿ ಅಂತ ಹೇಳಿದ್ದಾರೆ. ದೆನ್ ಟೇಕ್ ಅ ಸ್ಟ್ರಿಪ್ ಆಫ್ ಬ್ಲೂ ಲಿಟ್ಮಸ್ ಪೇಪರ್ ಆ್ಯಂಡ್ ಕಟ್ ಇನ್ ಟು ಸ್ಮಾಲ್ ಪೀಸಸ್. ಸೊ ಬ್ಲೂ ಲಿಟ್ಮಸ್ ಪೇಪರ್ನ ತೊಗೊಂಡು ಇಲ್ಲಿ ನೋಡಿ ಚಿತ್ರದಲ್ಲಿ ತೋರಿಸ್ತಾ ಇದ್ದಾರೆ, ಆ ಥರ ಕಟ್ ಮಾಡಿ ಇಟ್ಕೊಳ್ಳಿ. ದೆನ್ ಸ್ಪ್ರೆಡ್ ದೀಸ್ ಪೀಸಸ್ ಆನ್ ಕ್ಲೀನ್ ಆ್ಯಂಡ್ ಡ್ರೈ ವೈಟ್ ಟೈಲ್. ವೈಟ್ ಟೈಲ್ಸ್ ಮೇಲೆ ಅದನ್ನು ನೀಟಾಗಿ ಇಡಿ. ಯೂಸಿಂಗ್ ಅ ಡ್ರಾಪರ್, ಪುಟ್ 1 drop ಆಫ್ ಈಚ್ ಸ್ಯಾಂಪಲ್ಸ್ 1 by 1 ಆನ್ ದೀಸ್ ಲಿಟ್ಮಸ್ ಪೇಪರ್ ಪೀಸಸ್. ಸೊ ಒಂದೊಂದಾಗಿಯೇ ಆ ಡ್ರಾಪರ್ ಯೂಸ್ ಮಾಡಿಕೊಂಡು ಏನು ಮಾಡಬೇಕು, ನೀವು ಸೊಲ್ಯೂಷನ್ನ ಲಿಟ್ಮಸ್ ಪೇಪರ್ ಮೇಲೆ ಹಾಕಿಬಿಟ್ಟು ಏನಾದರೂ ಚೇಂಜಸ್ ಇದೆಯಾ ಅಂತ ನೋಡಬೇಕು. ಡು ಯು ಅಬ್ಸರ್ವ್ ಎನಿ ಚೇಂಜಸ್ ಇನ್ ದ ಕಲರ್ ಆಫ್ ದ ಬ್ಲೂ ಲಿಟ್ಮಸ್ ಪೇಪರ್? ರೆಕಾರ್ಡ್ ಯುವರ್ ಅಬ್ಸರ್ವೇಷನ್. ಅವ್ನು ಕೆಳಗಡೆ ಟೇಬಲ್ ಕೊಟ್ಟಿದ್ದಾರೆ, ಅದರಲ್ಲಿ ಫಿಲ್ ಮಾಡಬೇಕು. ರಿಪೀಟ್ ದ ಸೇಮ್ ಆ್ಯಕ್ಟಿವಿಟಿ ವಿತ್ ಪೀಸ್ ಆಫ್ ರೆಡ್ ಲಿಟ್ಮಸ್ ಪೇಪರ್. ಸೊ ಬ್ಲೂ ಲಿಟ್ಮಸ್ ಪೇಪರಲ್ಲಿ ಅಷ್ಟೇ ಅಲ್ಲದೆ ರೆಡ್ ಲಿಟ್ಮಸ್ ಪೇಪರಲ್ಲೂ ನೀವು ಏನು ಮಾಡಬೇಕು, ಅದನ್ನು ಹೇಗೆ ಚೇಂಜ್ ಆಗುತ್ತೆ ಅನ್ನೋದನ್ನು ಚೆಕ್ ಮಾಡಬೇಕು. ಸೊ ಐ ಹ್ಯಾವ್ ಡನ್ ದಿ ಆ್ಯಕ್ಟಿವಿಟಿ. ಕಮ್ ಲೆಟ್ ಅಸ್ ಸಿ ದಿ ಆ್ಯಕ್ಟಿವಿಟಿ ನಾವು. Now we will see the activities which are given in your textbook, and the first activity is to find whether the things which they have listed are acidic or basic. That means will they change the color of litmus paper or not. So we have two types of litmus paper. One is blue litmus paper, which is blue in color, and the other is red litmus paper, which is in red color.
Okay, and we have taken the items which they have given in your textbook, that is lime juice, soap solution, tamarind solution, vinegar, baking soda solution, then lime water, tap water, washing powder solution, sugar solution and salt solution. So in this we will check whether will they change the color of the litmus paper or not. Okay, we will start with the lime juice. Simple thing is we have to take a drop of it and we should place it on the litmus paper. Okay, just observe whether it will change any color of it or not. See, can you see the change here? The blue litmus paper have changed its colors to the red. Now we will take the soap solution and we will check. Okay, here and here it also have changed its color, but it is very light that you are not able to see now. Afterwards you can observe it. We will see the tamarind solution. See how fastly it changed the color again to the red. Then we will check for the vinegar. Can you see? It changed its color. Now we will take the baking soda. You can see it has changed to the red, has been changed to the blue. Now lime water. See, the red paper has changed to blue color. It is normal tap water. Here we will not see any changes in the litmus paper color. This is washing powder solution and it has been changed to blue. This is sugar solution and this is salt solution. So in sugar solution and salt solution and tap water, we will not see any changes in blue litmus paper or in the red litmus paper. We can see the changes in the blue to red. We can see it in lime juice. See, the blue has changed to red here, and even in the tamarind water, vinegar. See, and such things or such solutions which turn blue litmus to red are called as acidic in nature, and there are many things which will turn red litmus paper to blue, such as soap water and here the baking soda solution, lime water and washing powder solution. They have clearly changed their color from red to blue, as you can see here. See, it was a red litmus paper but it clearly turned it to blue color, right? And such solutions are called as basic in nature. And few like tap water, sugar water and salt water, they will not turn any of the litmus color, so they are neutral in nature. I hope you enjoyed the activity. Now let us see how to prepare lime water. ಆ ವಿಡಿಯೋದಲ್ಲಿ ಹೇಳಿದ್ದೀನಿ ಹೇಗೆ lime water prepare ಮಾಡೋದು ಅಂತ. Again let us see it. Do not confuse lime water with the word lime. So lime water ಅಂತ ಅಂದರೆ ಲೆಮನ್ ಜೊತೆಗೆ ವಿಚ್ ಇಸ್ ಅ ಫ್ರೂಟ್ ಸಿಮಿಲರ್ ಟು ಲೆಮನ್ ಬಗ್ಗೆ ನೀವು ಕನ್ಫ್ಯೂಸ್ ಮಾಡ್ಕೋಬೇಡಿ. ಲೈಮ್ ವಾಟರ್ ಅಂದರೆ ಲೆಮನ್ ವಾಟರ್ ಅಂತ ಅಂದ್ಕೋಬೇಡಿ, ನಿಂಬೆ ರಸ ಅಂತ ಅಂದ್ಕೋಬೇಡಿ. ಲೈಮ್ ವಾಟರ್, ಇಟ್ ಈಸ್ ಅ ಸೊಲ್ಯೂಷನ್ ಆಫ್ ಕ್ಯಾಲ್ಶಿಯಂ ಹೈಡ್ರಾಕ್ಸೈಡ್ ಇನ್ ವಾಟರ್, ಕ್ಯಾನ್ ಬಿ ಈಸಿಲಿ ಪ್ರಿಪೇರ್ಡ್ ಬೈ ಮಿಕ್ಸಿಂಗ್ ಲೈಮ್ ಚೂನಾ ಇನ್ ವಾಟರ್. ಹೇಗೆ ಪ್ರಿಪೇರ್ ಮಾಡ್ತೀವಿ ಅಂದರೆ, ಸುಣ್ಣ ಇರುತ್ತಲ್ವಾ, ಅದನ್ನು ಸ್ವಲ್ಪ ನೀರಲ್ಲಿ ಹಾಕಿ ಅದನ್ನು ಓವರ್ನೈಟ್ ಬಿಟ್ಟಾಗ ಮೇಲ್ಗಡೆ ತಿಳಿ ನೀರು ನಿಂತ್ಕೊಂಡಿರುತ್ತೆ, ಅದನ್ನು ನಾವು ಲೈಮ್ ವಾಟರ್ ಅಂತ ಕರಿತೀವಿ. ಆ್ಯಂಡ್ ಲಿವಿಂಗ್ ಇಟ್ ಅನ್ಡಿಸ್ಟರ್ಬ್ ಫಾರ್ ಸಮ್ ಟೈಮ್, ಸೇ ಆನ್ ಅವರ್, ಫಿಲ್ಟರ್ ದ ಲಿಕ್ವಿಡ್ ಇಂಟು ಅನದರ್ ಕಂಟೈನರ್ ಆ್ಯಂಡ್ ಯೂಸ್ ಇಟ್ ಆ್ಯಸ್ ಅ ಲೈಮ್ ವಾಟರ್. ಸೊ ಅದನ್ನು ನೀವು ಲೈಮ್ ವಾಟರ್ ಥರ ಯೂಸ್ ಮಾಡಬಹುದು. ಸೊ ಹಿಯರ್ ದೇ ಹ್ಯಾವ್ ಗಿವನ್ ಅ ಟೇಬಲ್. ಸೊ ಐ ಹ್ಯಾವ್ ಫಿಲ್ಡ್ ಇಟ್ ಆಲ್ರೆಡಿ ಫಾರ್ ಯು. ಲೆಟ್ ಅಸ್ ಸಿ. ಓಕೆ, ಫಸ್ಟ್ ಒನ್ ಎನಿವೆ ಏನದು ಆ್ಯಕ್ಟಿವಿಟಿಯಲ್ಲಿ ಮಾಡಿದ್ದನ್ನೇ ಇಲ್ಲಿ ನಾವು ಬರೆದಿರೋದು. ಜಸ್ಟ್ ಸಿ ಇಟ್. ಲೆಮನ್ ಜ್ಯೂಸ್, ಬ್ಲೂ ಲಿಟ್ಮಸ್ ಪೇಪರ್ ಟರ್ನ್ಸ್ ರೆಡ್ and red litmus paper remains red. Soap solution, blue litmus paper will remain blue and red litmus paper will turn blue. Amla juice, a blue litmus paper will turn red and red litmus paper will remain as red. Tamarind water, blue litmus paper turns red litmus paper remains as red. Vinegar, blue litmus paper will turn red and red litmus paper will remain red. Baking soda solution, blue litmus paper will remain blue but red will turn into blue. Lime water, again blue will remain but the red litmus paper will turn into blue color. Tap water,
ಬ್ಲೂ ಲಿಟ್ಮಸ್ ಪೇಪರ್ ವಿಲ್ ಬಿ ಬ್ಲೂ ಇನ್ ಕಲರ್ ಆ್ಯಂಡ್ ರೆಡ್ ವಿಲ್ ಬಿ ರೆಡ್ ಇನ್ ಕಲರ್. ಅಂದರೆ ಅದರ ಯಾವುದು ಚೇಂಜು ಮಾಡಲ್ಲ ಕಲರು ಅಂತ. ವಾಷಿಂಗ್ ಪೌಡರ್, ಬ್ಲೂ ಲಿಟ್ಮಸ್ ಪೇಪರ್ ಬ್ಲೂ ಆಗೇ ಇರುತ್ತೆ, ಆದರೆ ರೆಡ್ ಲಿಟ್ಮಸ್ ಪೇಪರ್ ಬ್ಲೂ ಆಗುತ್ತೆ. ಶುಗರ್ ಸೊಲ್ಯೂಷನ್, ಬ್ಲೂ ಲಿಟ್ಮಸ್ ಪೇಪರ್ ಬ್ಲೂ ಆಗೇ ಇರುತ್ತೆ, ರೆಡ್ ಲಿಟ್ಮಸ್ ಪೇಪರ್ ಕೂಡ ರೆಡ್ ಆಗೇ ಇರುತ್ತೆ. ಸಾಲ್ಟ್ ಸೊಲ್ಯೂಷನ್ ಕೂಡ ಅಷ್ಟೇ, ಬ್ಲೂ ಲಿಟ್ಮಸ್ ಪೇಪರ್ ಬ್ಲೂ ಆಗಿರುತ್ತೆ ಮತ್ತು ರೆಡ್ ಲಿಟ್ಮಸ್ ಪೇಪರು ರೆಡ್ ಆಗಿ ಇರುತ್ತೆ. ಸೊ ಯು ಕ್ಯಾನ್ ರೈಟ್ ದಿಸ್ ಇನ್ ಯುವರ್ ಟೆಕ್ಸ್ಟ್ ಬುಕ್. Now, let us analyze table 2.1 and sort the samples into 3 groups as follows. So, 3 groups ಮಾಡೋಕ್ಕಾಗುತ್ತೆ. ಯಾವುದು? ಗ್ರೂಪ್ ಎ ವಿತ್ ಸ್ಯಾಂಪಲ್ಸ್ ದಟ್ ಟರ್ನ್ ಬ್ಲೂ ಲಿಟ್ಮಸ್ ಪೇಪರ್ ಟು ರೆಡ್. ಒಂದು ಗ್ರೂಪಲ್ಲಿ ಏನಾಗುತ್ತೆ, ಯಾವ್ಯಾವುದು ಬ್ಲೂ ಲಿಟ್ಮಸನ್ನು ರೆಡ್ ಮಾಡ್ತು ಅದು ಒಂದು ಗ್ರೂಪು, ಗ್ರೂಪ್ ಎ. ದೆನ್ ಗ್ರೂಪ್ ಬಿ ವಿತ್ ದ ಸ್ಯಾಂಪಲ್ಸ್ ದಟ್ ಟರ್ನ್ ರೆಡ್ ಲಿಟ್ಮಸ್ ಪೇಪರ್ ಟು ಬ್ಲೂ, ರೆಡ್ ಇರೋದನ್ನು ಬ್ಲೂ ಮಾಡೋದು. ದೆನ್ ಗ್ರೂಪ್ ಸಿ ವಿತ್ ಸ್ಯಾಂಪಲ್ಸ್ ದಟ್ ಡು ನಾಟ್ ಅಫೆಕ್ಟ್ ಐದರ್ ಆಫ್ ದ 2 ಲಿಟ್ಮಸ್ ಪೇಪರ್. ಅಂದರೆ ಬ್ಲೂ ಲಿಟ್ಮಸ್ ಪೇಪರು ಬ್ಲೂ ಆಗೇ ಇರೋದು, ರೆಡ್ ಲಿಟ್ಮಸ್ ಪೇಪರ್ನ ರೆಡ್ ಆಗಿ ಯಾವ್ಯಾವ ಸೊಲ್ಯೂಷನ್ಸ್ ಇತ್ತೋ ಅದನ್ನು ಗ್ರೂಪ್ ಸಿ ಆಗಿ ಕನ್ವರ್ಟ್ ಮಾಡ್ಬೋದು. ರೆಕಾರ್ಡ್ ದ ಡೇಟಾ ಇನ್ ಟೇಬಲ್ 2.2, ಗ್ರೂಪಿಂಗ್ ಆಫ್ ಸ್ಯಾಂಪಲ್ಸ್ ಟೆಸ್ಟೆಡ್ ಇನ್ ಟೇಬಲ್ 2.1. ಸೊ ಇಲ್ಲಿ ಗ್ರೂಪನ್ನು ಮಾಡಿದ್ದಾರೆ ನೋಡಿ. ಗ್ರೂಪ್ ಎನಲ್ಲಿ ಲೆಮನ್ ಜ್ಯೂಸ್, ಆಮ್ಲ ಜ್ಯೂಸ್, ಟ್ಯಾಮ್ರಿನ್ ವಾಟರ್. ಗ್ರೂಪ್ ಬಿನಲ್ಲಿ ರೆಡ್ ಲಿಟ್ಮಸ್ ಪೇಪರು ಬ್ಲೂ ಆಗಿದ್ದು, ಸೋಪ್ ಸೊಲ್ಯೂಷನ್, ಬೇಕಿಂಗ್ ಸೋಡಾ, ಲೈಮ್ ವಾಟರ್, ವಾಷಿಂಗ್ ಪೌಡರ್. ಗ್ರೂಪ್ ಸಿ ಅಂದರೆ ಬ್ಲೂ ಲಿಟ್ಮಸ್ ಪೇಪರು ಬ್ಲೂ ಆಗೇ ಇತ್ತು, ರೆಡ್ ಲಿಟ್ಮಸ್ ಪೇಪರು ಚೇಂಜ್ ಆಗದೆ ರೆಡ್ ಆಗೇ ಇದ್ದಿದ್ದು, ಟ್ಯಾಪ್ ವಾಟರ್, ಶುಗರ್ ಸೊಲ್ಯೂಷನ್, ಸಾಲ್ಟ್ ಸೊಲ್ಯೂಷನ್. ಸೊ ದೀಸ್ 3 ಗ್ರೂಪ್ಸ್ ವಿ ಕ್ಯಾನ್ ಮೇಕ್. ಹಾಗೆ ಐ ಆಮ್ ಕ್ಯೂರಿಯಸ್ ಟು ನೋ ವಾಟ್ ಆರ್ ದೀಸ್ ರೆಡ್ ಆ್ಯಂಡ್ ಬ್ಲೂ ಲಿಟ್ಮಸ್ ಪೇಪರ್ ಸ್ಟ್ರಿಪ್ಸ್ ಮೇಡ್ ಆಫ್. ಸೊ ನಾವು ಇವಾಗ ಬ್ಲೂ ಲಿಟ್ಮಸ್ ಪೇಪರು ಮತ್ತು ರೆಡ್ ಲಿಟ್ಮಸ್ ಪೇಪರ್ ಯೂಸ್ ಮಾಡಿದ್ವಲ್ಲ, ಅದನ್ನು ಯಾವುದರಿಂದ ಮಾಡಿದ್ದಾರೆ? ವೈ ಡು ದೇ ಚೇಂಜ್ ಕಲರ್ ವೆನ್ ಡ್ರಾಪ್ಸ್ ಆಫ್ ಸಮ್ ಸ್ಯಾಂಪಲ್ಸ್ ಆರ್ ಪುಟ್ ಆನ್ ದೆಮ್. ಯಾಕೆ ಏನೋ ಒಂದು ಸೊಲ್ಯೂಷನ್ ಡ್ರಾಪ್ ಹಾಕಿದ ತಕ್ಷಣ ಅದು ಕಲರ್ ಚೇಂಜ್ ಮಾಡುತ್ತೆ? ಲೆಟ್ ಅಸ್ ಫೈಂಡ್ ಔಟ್. ಬನ್ನಿ ತಿಳ್ಕೊಳ್ಳೋಣ. ಲಿಟ್ಮಸ್ ಈಸ್ ಅ ನ್ಯಾಚುರಲ್ ಸಬ್ಸ್ಟೆನ್ಸ್ ಒಬ್ಟೇನ್ ಫ್ರಮ್ ಲಿಚನ್ಸ್. ಸೊ ಲಿಚನ್ಸ್ ಅನ್ನುವಂತಹ ಜೀವಿಗಳಿಂದ ನಮಗೆ ಈ ಲಿಟ್ಮಸ್ ಪೇಪರ್ ಸಿಗುತ್ತೆ. ಇಟ್ ಈಸ್ ಅವೈಲೇಬಲ್ ಬೋತ್ ಆಸ್ ಅ ಸೊಲ್ಯೂಷನ್ ಆ್ಯಂಡ್ ಇನ್ ದ ಫಾರ್ಮ್ ಆಫ್ ಪೇಪರ್ ಸ್ಟ್ರಿಪ್ಸ್. ಸೊ ಲಿಟ್ಮಸ್ ಅನ್ನೋದು ಸೊಲ್ಯೂಷನ್ ಫಾರ್ಮಲ್ಲೂ ಸಿಗುತ್ತೆ, ಹಾಗೆ ಈ ಥರ ಸ್ಟ್ರಿಪ್ಸ್ ಫಾರ್ಮಲ್ಲೂ ಸಿಗುತ್ತೆ, ವಿಚ್ ಇಸ್ ನೋನ್ ಆಸ್ ಲಿಟ್ಮಸ್ ಪೇಪರ್. ದ ಲಿಟ್ಮಸ್ ಪೇಪರ್ ಈಸ್ ಅವೈಲೇಬಲ್ ಇನ್ 2 ಕಲರ್ಸ್, ಬ್ಲೂ ಆ್ಯಂಡ್ ರೆಡ್. ನೀವಾಗಲೇ ನೋಡಿದ್ದೀರಾ ಅದನ್ನು, ಬ್ಲೂ ಮತ್ತು ರೆಡ್ಡಲ್ಲಿ ಸಿಗುತ್ತೆ. ಸಬ್ಸ್ಟೆನ್ಸಸ್ ದಟ್ ಟರ್ನ್ ಬ್ಲೂ ಲಿಟ್ಮಸ್ ಪೇಪರ್ ಟು ರೆಡ್ ಆರ್ ಆಸಿಡಿಕ್ ಇನ್ ನೇಚರ್. ಸೊ ಯಾವ್ಯಾವ ಸಬ್ಸ್ಟೆನ್ಸಸ್ಸು ಬ್ಲೂ ಲಿಟ್ಮಸ್ ಪೇಪರ್ನ ರೆಡ್ ಆಗಿ ಟರ್ನ್ ಮಾಡಿದ್ವೋ ಅದು ಆಸಿಡಿಕ್. ಸೊ ಈಸಿ ಟು ರಿಮೆಂಬರ್. ರೆಡ್ ಅಂದರೆ ಡೇಂಜರ್, ಆ್ಯಸಿಡ್ ಈಸ್ ಆಲ್ಸೋ ಡೇಂಜರ್. ಸೊ ಬ್ಲೂ ಲಿಟ್ಮಸ್ ಪೇಪರ್ ರೆಡ್ ಆಗ್ತಾ ಇದೆ ಅಂತ ಅಂದರೆ ಅದು ಡೇಂಜರ್ ಆಗ್ತಾ ಇದೆ. ಸೊ ವಾಟ್ ಇಟ್ ಈಸ್ ಆ್ಯಸಿಡ್. ವೈಲ್ ದೋಸ್ ದಟ್ ಟರ್ನ್ ರೆಡ್ ಲಿಟ್ಮಸ್ ಪೇಪರ್ ಟು ಬ್ಲೂ ಈಸ್ ಬೇಸಿಕ್ ಇನ್ ನೇಚರ್. ಬ್ಲೂ ಸ್ಟಾರ್ಟ್ಸ್ ವಿತ್ ಬಿ, ಬೇಸ್ ಸ್ಟಾರ್ಟ್ಸ್ ವಿತ್ ಬಿ. ಸೊ ಬ್ಲೂ ಕಲರು ರೆಡ್ ಲಿಟ್ಮಸ್ ಪೇಪರ್ ಬ್ಲೂ ಆಗ್ತಾ ಇದೆ ಅಂದರೆ ಅದು ಬೇಸಿಕ್ ಅಂತ ಅರ್ಥ. Since litmus shows different colors in acidic and basic solutions, it is known as acid-base indicator. So acid ಮತ್ತು ಬೇಸನ್ನು ಡಿಫ್ರೆನ್ಷಿಯೇಟ್ ಮಾಡೋದಕ್ಕೆ ಅದು ಬೇರೆ ಬೇರೆ ಕಲರ್ ತೋರಿಸೋದ್ರಿಂದ ಅದನ್ನು acid base indicator ಅಂತ ಕರೀತಾರೆ. Some other substances, both natural and synthetic, can also be used as indicators. ಇದಲ್ಲದೆ ಬೇರೆ ಬೇರೆ ಸಾಕಷ್ಟು ವಸ್ತುಗಳನ್ನು ನಾವು ಇಂಡಿಕೇಟರ್ಸ್ ಆಗಿ ಬಳಸಬಹುದು. ಸಿಂಥೆಟಿಕ್ ಇಂಡಿಕೇಟರ್ಸ್ ಆರ್ ಮೇಡ್ ಇನ್ ಲ್ಯಾಬೊರೇಟರೀಸ್. ಅಂದರೆ ಲ್ಯಾಬೊರೇಟರಿನಲ್ಲಿ ತಯಾರು ಮಾಡಿರ್ತಾರೆ ಯಾವುದನ್ನು, ಸಿಂಥೆಟಿಕ್ ಇಂಡಿಕೇಟರ್ಸ್ನ. ಆ್ಯಂಡ್ ಯು ವಿಲ್ ಲರ್ನ್ ಮೋರ್ ಅಬೌಟ್ ದೆಮ್ ಇನ್ ಹೈಯರ್ ಗ್ರೇಡ್. ಸೊ ನೀವು ಇನ್ನು ಹೈಯರ್ ಕ್ಲಾಸಸ್ಸಲ್ಲಿ ಅದ್ರ ಬಗ್ಗೆ ತಿಳ್ಕೊಳ್ತೀರಾ. ಹೋಲಿಸ್ಟಿಕ್ ಲೆನ್ಸ್. ಲಿಚನ್ಸ್ ಆರ್ ಫಾರ್ಮ್ ಬೈ ಅಸೋಸಿಯೇಷನ್ ಆಫ್ 2 ಲಿವಿಂಗ್ ಆರ್ಗ್ಯಾನಿಸಮ್ಸ್, ಫಂಗಸ್ ಆ್ಯಂಡ್ ಆನ್ ಆಲ್ಗಾ. ಫಂಗಸ್ ಮತ್ತು ಆಲ್ಗಾ ಎರಡು ಜೊತೆಗೆ ಇರೋದನ್ನು ಅಸೋಸಿಯೇಟ್ ಆಗಿ ಬಾಳೋದನ್ನು ನಾವು ಲಿಚನ್ಸ್ನ ಫಾರ್ಮ್ ಆಗುತ್ತೆ, ಅವೆರಡು ಒಟ್ಟಿಗೆ ಇರೋದು. ದೇ ಗ್ರೋ ಆನ್ ರಾಕ್ಸ್ ಆ್ಯಂಡ್ ಟ್ರೀಸ್ ಇನ್ ರೀಜನ್ಸ್ ವೇರ್ ದೇ ಹ್ಯಾವ್ ಅಬಂಡೆಂಟ್ ರೈನ್ಫಾಲ್ ಆ್ಯಂಡ್ ಕ್ಲೀನ್ ಏರ್. ಎಲ್ಲಿ ಬೆಳೆಯುತ್ತೆ ಹಾಗಿದ್ರೆ ಈ ಲಿಚನ್ಸ್ ಅಂತ ಅಂದರೆ, ಎಲ್ಲಿ ಏರ್ ತುಂಬ ಕ್ಲೀನಾಗಿರುತ್ತೋ, ಪೊಲ್ಯೂಷನ್ ಇಲ್ಲದೆ ಕ್ಲೀನಾಗಿರುತ್ತೋ, ಎಲ್ಲಿ ಜಾಸ್ತಿ ಮಳೆ ಬರುತ್ತೋ ಅಂತಹ ಕಡೆ ಈ ಲಿಚನ್ಸು ಬೆಳೆಯುತ್ತೆ. ಡು ಯು ಫೈಂಡ್ ಲಿಚನ್ಸ್ ಆನ್ ಟ್ರೀಸ್ ಇನ್ ಯುವರ್ ನೇಬರ್ಹುಡ್? ನಿಮ್ಮ ಸುತ್ತಮುತ್ತ ಎಲ್ಲಾದ್ರೂ ಈ ಲಿಚನ್ಸ್ ಇದೆಯಾ? ಅಕಸ್ಮಾತ್ ಇದ್ದರೆ ಏನರ್ಥ ಹೇಳಿ? ನಿಮ್ಮ ಸುತ್ತಮುತ್ತ ಇರುವಂತಹ ಗಾಳಿ ತುಂಬ ಕ್ಲೀನ್ ಆಗಿದೆ, ಪ್ಯೂರ್ ಆಗಿದೆ ಅಂತ. ನಾವು ಲೆಟ್ ಅಸ್ ಕ್ಲಾಸಿಫೈ ದ ಸಬ್ಸ್ಟೆನ್ಸಸ್ ಸಾರ್ಟೆಡ್ ಇನ್ ಗ್ರೂಪ್ ಎ, ಗ್ರೂಪ್ ಬಿ ಆ್ಯಂಡ್ ಗ್ರೂಪ್ ಸಿ ಇನ್ ಟೇಬಲ್ 2.2. ಹಾಗಿದ್ರೆ ಇವಾಗ ಅದನ್ನು ಕೂಡ ಸಪ್ರೇಟ್ ಮಾಡೋಣ.
The substances in group A, such as lemon juice, amla juice, tamarind water, and vinegar, turn blue litmus paper to red. So these substances are acidic in nature. Blue turns into red. This is acidic in nature. Next, the substance in group B, like soap solution, baking soda solution, lime water, and washing powder solution, turn red litmus paper to blue. So they are basic in nature. Here the red has turned to blue. B is for blue, B is for basic. So you can say it. The substance in group C, such as tap water, sugar solution, and salt solution, did not change the color of either litmus paper. ಎರಡದು ಅಂದರೆ ಬ್ಲೂ ಅಥವಾ ರೆಡ್ ಎರಡು ಲಿಟ್ಮಸ್ ಪೇಪರ್ಗಳು ಯಾವುದೇ ಕಲರ್ ಚೇಂಜ್ ಆಗಲಿಲ್ಲ. ಸೊ ಕ್ಯಾನ್ ಯು ಪ್ರಿಡಿಕ್ಟ್ ದರ್ ನೇಚರ್? These substances are said to be neutral. Neutral ಅಂದರೆ ಆಸಿಡು ಅಲ್ಲ ಬೇಸು ಅಲ್ಲ, ಮಧ್ಯದಲ್ಲಿ. ಬಿಕಾಸ್ ದೇ ಆರ್ ನೈದರ್ acidic nor basic. Activity 2.2, let us relate and explore. Are all the substances in group A of table 2.2 edible? Edible ಅಂದರೆ ತಿನ್ನಕ್ಕಾಗತ್ತಾ ಅಂತ. ಹ್ಯಾವ್ ಯು ಎವರ್ ಟೇಸ್ಟೆಡ್ ದೀಸ್ ಎಡಿಬಲ್ ಸಬ್ಸ್ಟೆನ್ಸ್? ಅದರಲ್ಲಿ ಯಾವುದಾದ್ರೂ ತಿನ್ನಬಹುದು ಅನ್ನೋದಾದರೆ ಅದನ್ನು ನೀವು ಟೇಸ್ಟ್ ಮಾಡಿ ನೋಡಿದ್ದೀರಾ? ಕ್ಯಾನ್ ಯು ರೀಕಾಲ್ ದೇರ್ ಟೇಸ್ಟ್? ಹೇಗಿರುತ್ತೆ ಟೇಸ್ಟ್ ಅಂತ ಏನಾದರೂ ನೆನಪು ಮಾಡ್ಕೊಳ್ಳಿಕ್ಕಾಗತ್ತಾ? ಯು ವಿಲ್ ಫೈಂಡ್ ದ್ಯಾಟ್ ಆಲ್ ದೀಸ್ ಸಬ್ಸ್ಟೆನ್ಸ್ ಟೇಸ್ಟ್ ಸೋರ್. ಸೊ ಏನಾಗುತ್ತೆ, ಅದೆಲ್ಲವೂ ಕೂಡ ತಿನ್ನೋದಕ್ಕೆ ಹುಳಿಯಾಗಿ ಇರುತ್ತೆ. ಥಸ್ ವಿ ಕ್ಯಾನ್ ಸೇ ದ್ಯಾಟ್ ಸಬ್ಸ್ಟೆನ್ಸಸ್ ದಟ್ ಟೇಸ್ಟ್ ಸೋರ್ ಟೆನ್ ಟು ಕಂಟೇನ್ ಆ್ಯಸಿಡ್ಸ್ ಆ್ಯಂಡ್ ಆರ್ ಅಸಿಡಿಕ್ ಇನ್ ನೇಚರ್. ಯಾವ್ಯಾವುದು ತಿನ್ನೋದಕ್ಕೆ ಹುಳಿ ಅಂತ ಅನಿಸುತ್ತೋ ಅದೆಲ್ಲವೂ ಕೂಡ ಆ್ಯಸಿಡ್ಸನ್ನು ಹೊಂದಿರುತ್ತೆ. ಕಾಷನ್, ಡು ನಾಟ್ ಟೇಸ್ಟ್ ಎನಿಥಿಂಗ್ ಅಂಟಿಲ್ ಆಸ್ಕ್ಡ್ ಟು ಡೂ ಸೊ. ಯಾವುದನ್ನೇ ಕೂಡ ಸಿಕ್ಕಿದ್ದನ್ನು ತಿಂದು ನೋಡಬಾರ್ದು. ಅಂಟಿಲ್ ಯುವರ್ ಟೀಚರ್ ಆರ್ ಯುವರ್ ಎಲ್ಡರ್ಸ್ ವಿಲ್ ಆಸ್ಕ್ ಯು ಟು ಈಟ್. ಡು ನಾಟ್ ಟೇಸ್ಟ್ ಎನಿ ಅನ್ನೋನ್ ಸಬ್ಸ್ಟೆನ್ಸ್. ನಿಮಗೆ ಗೊತ್ತಿಲ್ಲದೆ ಇರುವಂತಹ ಯಾವ ಸಬ್ಸ್ಟೆನ್ಸನ್ನು ನೀವು ಟೇಸ್ಟ್ ಮಾಡಲಿಕ್ಕೆ ಹೋಗಬಾರ್ದು. ಸಮ್ ಕಾಮನ್ ಎಡಿಬಲ್ ಸಬ್ಸ್ಟೆನ್ಸಸ್ ಆ್ಯಂಡ್ ದ ನೇಮ್ಸ್ ಆಫ್ ಮೋಸ್ಟ್ ಕಾಮನ್ ಆ್ಯಸಿಡ್ಸ್ ಪ್ರೆಸೆಂಟ್ ಇನ್ ದೆಮ್. ಸೊ ಕಾಮನ್ ಆ್ಯಸಿಡ್ಸ್ ಈ ಫ್ರೂಟ್ಸಲ್ಲಿ ಯಾವ್ಯಾವ್ದು ಇರುತ್ತೆ ಅಂತ ನೋಡೋಣ ಬನ್ನಿ. ಫಸ್ಟ್ ಇಟ್ ಈಸ್ ಆರೆಂಜಲ್ಲಿ ಸಿಟ್ರಿಕ್ ಆ್ಯಸಿಡ್ ಇರುತ್ತೆ. ದೆನ್ ಇನ್ ಗೂಸ್ಬೆರೀಸ್, ನೆಲ್ಲಿಕಾಯಲ್ಲಿ ಆಸ್ಕಾರ್ಬಿಕ್ ಆ್ಯಸಿಡ್ ಮತ್ತು ಸಿಟ್ರಿಕ್ ಆ್ಯಸಿಡ್ ಇರುತ್ತೆ. ರಾ ಮ್ಯಾಂಗೋ, ಮಾವಿನಕಾಯಿಯಲ್ಲಿ ಟಾರ್ಟಾರಿಕ್ ಆ್ಯಸಿಡ್ ಇರುತ್ತೆ. ಹಾಗೆ ಇದು ಟೊಮ್ಯಾಟೊನಲ್ಲಿ ಸಿಟ್ರಿಕ್ ಆ್ಯಸಿಡ್ ಮತ್ತು ಆಕ್ಸಾಲಿಕ್ ಆ್ಯಸಿಡ್ ಇರುತ್ತೆ. ನಾವು ಫೈಂಡ್ ಔಟ್ ಆ್ಯಂಡ್ ರೈಟ್ ದ ನೇಮ್ಸ್ ಆಫ್ ದ ಮೋಸ್ಟ್ ಕಾಮನ್ ಆ್ಯಸಿಡ್ಸ್ ಪ್ರೆಸೆಂಟ್ ಇನ್ ಸಬ್ಸ್ಟೆನ್ಸ್. ಲೆಮನಲ್ಲಿ ಯಾವುದಿರುತ್ತೆ? ಹಿಯರ್ ಐ ಹ್ಯಾವ್ ರಿಟನ್ ಇಟ್, ಇಲ್ಲಿ ಬರೆದಿದ್ದೀನಿ. ಓಕೆ, ಯಾ, ಲೆಮನಲ್ಲಿ ಸಿಟ್ರಿಕ್ ಆ್ಯಸಿಡ್ ಇರುತ್ತೆ. ಕರ್ಡಲ್ಲಿ ಲ್ಯಾಕ್ಟಿಕ್ ಆ್ಯಸಿಡ್, ಟ್ಯಾಮ್ರಿಂಡ್ ಟಾರ್ಟಾರಿಕ್ ಆ್ಯಸಿಡ್, ವಿನೆಗರ್ ಅಸಿಟಿಕ್ ಆ್ಯಸಿಡ್. ಸೊ ದೀಸ್ ಆರ್ ದ ಕಾಮನ್ ಆ್ಯಸಿಡ್ಸ್. ನೀವು ಈ ಹೆಸರುಗಳನ್ನು ನೆನಪಲ್ಲಿ ಇಟ್ಕೊಳ್ಬೇಕು. ನಾವು ಲೆಟ್ ಅಸ್ ಟೇಕ್ ಒನ್ ಆಫ್ ದ ಸಬ್ಸ್ಟೆನ್ಸ್ ಬೇಕಿಂಗ್ ಸೋಡಾ ಸೊಲ್ಯೂಷನ್ ಫ್ರಮ್ ಗ್ರೂಪ್ ಬಿ. ರಬ್ ದ ಬೇಕಿಂಗ್ ಸೋಡಾ ಸೊಲ್ಯೂಷನ್ ಬಿಟ್ವೀನ್ ಯುವರ್ ಫಿಂಗರ್ಸ್. ಏನು ಮಾಡಬೇಕು? ಬೇಕಿಂಗ್ ಸೋಡಾ ಸೊಲ್ಯೂಷನ್ನ ತೊಗೊಂಡು ನಿಮ್ಮ ಬೆರಳುಗಳ ಮಧ್ಯೆ ಅದನ್ನು ರಬ್ ಮಾಡಿ ನೋಡಬೇಕು. ವಾಟ್ ಡು ಯು ಅಬ್ಸರ್ವ್? ಸೊ ಹೇಗಿರುತ್ತೆ ಅಂತ ನೋಡಬೇಕಂದ್ರೆ ಯು ಹ್ಯಾವ್ ಟು ಅಬ್ಸರ್ವ್ ದಿ ಆಕ್ಟಿವಿಟಿ. ಕಮ್ ಲೆಟ್ ಅಸ್ ಸಿ ಇಟ್. Here we will see how we will feel when we touch a base. I have taken baking soda and some amount of water here. What I'll do is I'll just take a pinch of baking soda and I am going to add a drop of water to it. Okay, just I will rub it between my fingers. Okay, and then I'll just wash in this water itself. Even though after washing you will feel that something is slippery that is present over your fingers. Okay, it feels so soapy and slippery. So you already came to know that the baking soda is a basic in nature. So all the bases which are present will have this slippery or soapy feeling. Same, it feels same as when you touch a soap. Okay, so with this we can conclude that always the basic solutions or basic substances will have this slippery or soapy feeling. ನೋಡಿದ್ರಲ್ವಾ? ಸೊ ಹೇಗೆ ಫೀಲ್ ಆಗ್ತಾ ಇತ್ತು? ಸೋಪ್ ಇದೆಯೇನೋ ಅಲ್ಲಿ ಅನ್ನೋ ಥರ ಫೀಲ್ ಆಗ್ತಾ ಇತ್ತು. ಸೊ ಇಟ್ ಫೀಲ್ಸ್ ಸೋಪಿ ಆರ್ ಸ್ಲಿಪರಿ. ಸೋಪಿ ಥರ ಏನಾಗುತ್ತೆ, ಜಾರ್ತಾ ಇರುತ್ತೆ. ಬೇಸಿಕ್ ಸಬ್ಸ್ಟೆನ್ಸಸ್ ಆರ್ ಜನರಲಿ ಸ್ಲಿಪರಿ ಟು ಟಚ್. ಸೊ ಹೇಗಿರುತ್ತೆ ಬೇಸಿಕ್ ಸಬ್ಸ್ಟೆನ್ಸ್? ಯೂಶ್ವಲಿ
ಸೋಪ್ ಫೀಲ್ ಆಗ್ತಾ ಇರುತ್ತೆ, ಜಾರೋ ಥರ ಇರುತ್ತೆ. ಆಲ್ಸೋ ಬೇಸಸ್ ಜನರಲಿ ಟೇಸ್ಟ್ ಬಿಟ್ಟರ್. ಹಾಗೆಯೇ ಬೇಸು ಯಾವ ಥರ ಟೇಸ್ಟ್ ಇರುತ್ತೆ, ಬಿಟ್ಟರ್, ಕಹಿ ಟೇಸ್ಟ್ ಇರುತ್ತೆ. ಬಟ್ ಎವ್ರಿಥಿಂಗ್ ದಟ್ ಟೇಸ್ಟ್ ಬಿಟ್ಟರ್ ಮೇ ನಾಟ್ ಕಂಟೈನ್ ಅ ಬೇಸ್. ಹಾಗಂತ ಎಲ್ಲ ಕಹಿಯಾಗಿರುವಂತಹ ವಸ್ತುಗಳು ಬೇಸ್ ಅಂತ ನಾವು ಹೇಳೋದಕ್ಕೆ ಆಗಲ್ಲ. ಫಾರ್ ಎಕ್ಸಾಂಪಲ್ ಬಿಟ್ಟರ್ ಗಾರ್ಡ್ ಅಂದರೆ ಹಾಗಲಕಾಯಿ ಪೊಸೆಸ್ ಅ ಬಿಟ್ಟರ್ ಟೇಸ್ಟ್ ಬಟ್ ಇಟ್ಸ್ ನಾಟ್ ಬೇಸಿಕ್ ಇನ್ ನೇಚರ್. ಅದು ಕಹಿಯಾಗಿದ್ದರೂ ಕೂಡ ಅದು ಬೇಸಿಕ್ ಅಲ್ಲ. ನವ್ ಐ ಕ್ಯಾನ್ ಚೆಕ್ ದ ನೇಚರ್ ಆಫ್ ಫ್ಲೋರ್ ಕ್ಲೀನಿಂಗ್ ಲಿಕ್ವಿಡ್ ಯೂಸಿಂಗ್ ಆ್ಯನ್ ಇಂಡಿಕೇಟರ್. ಹಾಗಿದ್ರೆ ನಾನಿವಾಗ ಏನು ಮಾಡ್ಬೋದು, ಮನೆ ವರ್ಷಕ್ಕೆ ಯೂಸ್ ಮಾಡ್ತೀವಲ್ಲ ಕೆಮಿಕಲ್ಲು, ಅದು ಯಾವ ನೇಚರ್ ಇದೆ ಅಂತ ಈ ಒಂದು ಲಿಟ್ಮಸ್ ಪೇಪರನ್ನು ಯೂಸ್ ಮಾಡಿ ನೋಡಬಹುದು ಅಂತ ಇಲ್ಲಿದೆ. ಸೊ ನಾವು ಚೆಕ್ ಮಾಡಬೇಕಲ್ವಾ, ಬನ್ನಿ ನೋಡೋಣ. ನಾನಿಲ್ಲಿ ನೆಲ ಒರೆಸುವಂತಹ ಒಂದು ಶುಭ್ರಕವನ್ನು ತೆಗೆದುಕೊಂಡಿದ್ದೀನಿ. ಅಂದರೆ ಏನಿಲ್ಲ, ನಿಮ್ಮ ಮನೆಯಲ್ಲಿ ಯೂಶ್ವಲಿ ನೆಲ ಒರೆಸೋದಕ್ಕೆ ಬಳಸ್ತಾರಲ್ವ, ಆ ಒಂದು ಶುಭ್ರಕ ಇದು. ಸೊ ಅದನ್ನು ನಾನು ಈ ಒಂದು ಬೊಟ್ಲಲ್ಲಿ ತೊಗೊಂಡಿದ್ದೀನಿ. ಅದ್ರ ಜೊತೆಗೆ ನೀಲಿ ಲಿಟ್ಮಸ್ ಕಾಗದ ಹಾಗೆ ಕೆಂಪು ಲಿಟ್ಮಸ್ ಕಾಗದ, ಬ್ಲೂ ಲಿಟ್ಮಸ್ ಪೇಪರ್ ಹಾಗೆ ರೆಡ್ ಲಿಟ್ಮಸ್ ಪೇಪರನ್ನು ತೊಗೊಂಡಿದ್ದೀನಿ. ಇದನ್ನು ನೆಲ ಒರೆಸುವಂತಹ ಶುಭ್ರಕ ಅಂತ ಹೇಳಿದ್ನಲ್ವ, ಅದೇನೂ ಅಲ್ಲ, ಫ್ಲೋರ್ ಕ್ಲೀನರ್. ಓಕೆ, ಸೊ ನಾನೇನು ಮಾಡ್ತೀನಿ, ಈಗ ನೀಲಿ ಕಾಗದ ಹಾಗೂ ಕೆಂಪು ಕಾಗದವನ್ನು ಈ ಫ್ಲೋರ್ ಕ್ಲೀನರಲ್ಲಿ ಡಿಪ್ ಮಾಡ್ತಾ ಇದ್ದೀನಿ. ನೋಡಿ ಏನಾಗುತ್ತೆ ಅಂತ, ಕಲರ್ ಏನಾದರೂ ಚೇಂಜ್ ಆಗ್ತಿದೆಯಾ ಅಬ್ಸರ್ವ್ ಮಾಡಿ. ನೋಡಿ ಇಲ್ಲಿ ನೀವು ನೋಡ್ತಿರೋ ಹಾಗೆ ಬ್ಲೂ ಲಿಟ್ಮಸ್ ಪೇಪರ್ ಅಂದರೆ ನೀಲಿ ಕಾಗದದಲ್ಲಿ ಯಾವುದೇ ಕಲರ್ ಚೇಂಜ್ ನಿಮಗೆ ಕಾಣಿಸಲ್ಲ. ಆದರೆ ಈ ರೆಡ್ ಲಿಟ್ಮಸ್ ಪೇಪರಲ್ಲಿ ನೋಡಿ ಅದೇನಾಯಿತು, ನಾವು ಅದ್ದಿದಷ್ಟು ಭಾಗ ಕಂಪ್ಲೀಟಾಗಿ ಬ್ಲೂ ಕಲರ್ ಆಗಿ ಚೇಂಜ್ ಆಗಿದೆ. ಇದರ ಅರ್ಥ ಏನು, ನಾವು ಬಳಸುವಂತಹ ಫ್ಲೋರ್ ಕ್ಲೀನರ್ ಅಂದರೆ ನೆಲದ ಶುಭ್ರಕ ಪ್ರತ್ಯಾಮ್ಲದ ಗುಣವನ್ನು ಹೊಂದಿದೆ, ಅದು ಬೇಸಿಕ್ ನೇಚರನ್ನು ಹೊಂದಿದೆ ಅಂತ ಇದರಿಂದ ನಾವು ಹೇಳ್ಬೋದು. ಸೊ ಯು ಗಾಟ್ ಟು ನೋ ದ್ಯಾಟ್ ದ ಫ್ಲೋರ್ ಕ್ಲೀನಿಂಗ್ ಲಿಕ್ವಿಡ್ ಇಸ್ ಬೇಸಿಕ್ ಇನ್ ನೇಚರ್. ಸೊ ಅದು ಬೇಸಿಕ್ ನೇಚರ್ ಅಂತ ಗೊತ್ತಾಯಿತು. ನೆಕ್ಸ್ಟ್ ಒಂದು ಕ್ವಶನ್ ಇದೆ ನೋಡಿ, ಹುಡುಗಿ ಹೇಳ್ತಾ ಇರೋದು, ಇಫ್ ಲಿಟ್ಮಸ್ ಇಸ್ ನಾಟ್ ಅವೈಲಬಲ್, ಅಕಸ್ಮಾತ್ ಲಿಟ್ಮಸ್ ಪೇಪರ್ ಅವೈಲಬಲ್ ಇಲ್ಲ ಅಂದರೆ, ಆರ್ ದೇರ್ ಸಮ್ ಅದರ್ ನ್ಯಾಚುರಲ್ ಸಬ್ಸ್ಟೆನ್ಸಸ್ ದಟ್ ಕ್ಯಾನ್ ಸರ್ವ್ ಆಸ್ ಆ್ಯಸಿಡ್ ಬೇಸ್ ಇಂಡಿಕೇಟರ್. ನನ್ನ ಹತ್ರ ಇವಾಗ ಲಿಟ್ಮಸ್ ಪೇಪರ್ ಇಲ್ಲ, ಆದರೆ ನಾನು ಅದು ಆ್ಯಸಿಡಾ ಬೇಸಾ ಅಂತ ಚೆಕ್ ಮಾಡಬೇಕು. ಸೊ ಬೇರೆ ಏನಾದರೂ ನ್ಯಾಚುರಲ್ ಇಂಡಿಕೇಟರ್ ಇದೆಯಾ ನೋಡಬೇಕಲ್ವಾ? ಎಸ್, ದೆರ್ ಈಸ್ ಒನ್ ಇಂಡಿಕೇಟರ್ ವಿಚ್ ಇಸ್ ಕಾಲ್ಡ್ ಆಸ್ ರೆಡ್ ರೋಸ್ ಆಸ್ ಎನ್ ಇಂಡಿಕೇಟರ್. ನೀವು ರೆಡ್ ರೋಸ್ ಯೂಸ್ ಮಾಡ್ತೀರಲ್ವಾ, ಕೆಂಪು ಗುಲಾಬಿ, ಅದರಿಂದ ನಾವು ಒಂದು ಇಂಡಿಕೇಟರನ್ನು ಪ್ರಿಪೇರ್ ಮಾಡಬಹುದು. ಕಮ್ ಲೆಟ್ ಅಸ್ ಸಿ ಹೌ ಇಟ್ ಈಸ್. ಯು ಮೈಟ್ ಹ್ಯಾವ್ ಅಬ್ಸರ್ವ್ಡ್ ಮೆನಿ ಕಲರ್ಡ್ ಫ್ಲವರ್ಸ್ ಇನ್ ಯರ್ ಸರೌಂಡಿಂಗ್ಸ್. ಸಾಕಷ್ಟು ಕಲರ್ ಫ್ಲವರ್ಸನ್ನು ನಿಮ್ಮ ಸುತ್ತಮುತ್ತ ನೀವು ನೋಡಿರ್ತೀರ. ಟ್ರೈ ಮೇಕಿಂಗ್ ಯುವರ್ ಇಂಡಿಕೇಟರ್ಸ್ ಯೂಸಿಂಗ್ ದೀಸ್ ಫ್ಲವರ್ಸ್. ಲೆಟ್ ಅಸ್ ಎಕ್ಸ್ಪ್ಲೋರ್. ಕಲೆಕ್ಟ್ ಸಮ್ ಫಾಲನ್ ಪೆಟಲ್ಸ್ ಆಫ್ ರೆಡ್ ರೋಸಸ್ ಅವೈಲೇಬಲ್ ಇನ್ ಯರ್ ಸರೌಂಡಿಂಗ್. ನಿಮ್ಮ ಸುತ್ತಮುತ್ತ ಬಿದ್ದಿರುವಂತಹ ರೆಡ್ ರೋಸ್ದು ಪೆಟಲ್ಸನ್ನು ತಗೊಳ್ಳಿ. ಇಟ್ ಈಸ್ ಅಡ್ವೈಸ್ ನಾಟ್ ಟು ಪ್ಲಕ್ ಫ್ಲವರ್ಸ್. ಕಿತ್ತು ಅದನ್ನು ತಗೋಬೇಡಿ ಅಂತ ಇಲ್ಲಿ ಹೇಳಿದ್ದಾರೆ. ಟೇಕ್ ಅ ಫಿಸ್ಟ್ ಫುಲ್ ಆಫ್ ಕಲೆಕ್ಟೆಡ್ ಪೆಟಲ್ಸ್ ಆಫ್ ರೆಡ್ ರೋಸಸ್ ಆ್ಯಂಡ್ ವಾಶ್ ದೆಮ್ ವಿತ್ ವಾಟರ್. ಸೊ ಸ್ವಲ್ಪ ಒಂದು ಮುಷ್ಟಿಯಷ್ಟು ರೆಡ್ ರೋಸ್ ಪೆಟಲ್ಸ್ ತೊಗೊಂಡು ಅದನ್ನು ನೀಟಾಗಿ ನೀರಲ್ಲಿ ವಾಶ್ ಮಾಡಿ. ಕ್ರಶ್ ದ ಪೆಟಲ್ಸ್ ಯೂಸಿಂಗ್ ಮಾರ್ಟರ್ ಆ್ಯಂಡ್ ಪೆಸಲ್. ಮಾರ್ಟರ್ ಆ್ಯಂಡ್ ಪೆಸಲ್ ಅಂತ ಇರುತ್ತೆ, ನಾನು ವೀಡಿಯೋದಲ್ಲಿ ತೋರಿಸಿದ್ದೀನಿ. ಅದರಿಂದ ಏನು ಮಾಡಬೇಕು, ಸ್ವಲ್ಪ ಅದನ್ನು ಜಜ್ಕೊಳ್ಳಿ. ಪ್ಲೇಸ್ ದೆಮ್ ಇನ್ ಗ್ಲಾಸ್ ಟಂಬ್ಲರ್. ಒಂದು ಗ್ಲಾಸ್ ಟಂಬ್ಲರಲ್ಲಿ ಇಟ್ಟು ಅದಕ್ಕೆ ಸ್ವಲ್ಪ ಹಾಟ್ ವಾಟರನ್ನು ಹಾಕಿ, ಫ್ಲವರ್ದು ಪೆಟಲ್ ಇರುತ್ತಲ್ಲ ಅದು ಮುಳುಗೋವರೆಗೂ ಬಿಸಿನೀರನ್ನು ಹಾಕಬೇಕು. ಆಯಿತಾ? ಒಂದು 5 ರಿಂದ 10 ನಿಮಿಷ ಅದನ್ನು ಹಾಗೆ ಬಿಡಬೇಕು. ವಾಟರ್ ಬಿಕಮ್ಸ್ ಕಲರ್ ಆಗೋವರೆಗೂ. ಆಮೇಲೆ ಅದನ್ನು ಫಿಲ್ಟರ್ ಮಾಡ್ಕೊಳ್ಳಿ. ದ ಫಿಲ್ಟ್ರೇಟ್, ಆ ಲಿಕ್ವಿಡ್ ಸಿಗುತ್ತಲ್ವಾ, ಅದನ್ನು ನಾವು ಆ್ಯಸಿಡ್ ಬೇಸ್ ಇಂಡಿಕೇಟರ್ ಆಗಿ ಬಳಸಬಹುದು. ಸೊ ಫಸ್ಟು ಈ ಒಂದು ಇಂಡಿಕೇಟರನ್ನು ಹೇಗೆ ಪ್ರಿಪೇರ್ ಮಾಡೋದು ಅನ್ನೋ ವಿಡಿಯೋ ಇದೆ, ಬನ್ನಿ ನೋಡ್ಕೊಂಬರೋಣ. ಇಲ್ಲಿ ಫಸ್ಟ್ ನಾವು ರೋಸ್ ಪೆಟಲ್ಸ್ನ ತೊಗೊಂಡು ಈ ಥರ ಪೆಸಲ್ ಮೋಟರ್ ಯೂಸ್ ಮಾಡಿಕೊಂಡು ಚೆನ್ನಾಗಿ ಪೇಸ್ಟ್ ಮಾಡ್ಕೊಳ್ಳಿ. ನೀರನ್ನ ಕುದಿಸೋದಕ್ಕೆ ಇಡಿ. ಈ ಕುದಿಯೋ ನೀರನ್ನು ನೀವೇನು ಮಾಡಬೇಕು, ಆ ಗ್ಲಾಸಲ್ಲಿ ಹಾಕಬೇಕು. ಆ ರೋಸ್ ಪೆಟಲ್ಸು ಮುಳುಗುವಷ್ಟು ನೀರನ್ನು ನೀವು ಹಾಕಬೇಕು. ಹಾಗೆ ಪ್ಲೇಟ್ ಮುಚ್ಚಿ ಇಡಿ ಸ್ವಲ್ಪ ಹೊತ್ತು ಅದನ್ನು. ಈ ರೆಡ್ ರೋಸ್ ಇಂಡಿಕೇಟರ್ ಪ್ರಿಪೇರ್ ಮಾಡಿದ ಮೇಲೆ ಯಾವ ಥರ ಟೆಸ್ಟ್ ಮಾಡೋದು, ಲೆಟ್ ಅಸ್ ಫೈಂಡ್ ಔಟ್ ಅಂತ ಇದೆ, ನೋಡೋಣ ಬನ್ನಿ. ಪ್ಲೇಸ್ 10 to 20 drops of prepared red rose extract in each of 2 small transparent bottles or test tube. ಸೊ 10 ರಿಂದ 20 ಡ್ರಾಪ್ ಆಫ್ ರೆಡ್ ರೋಸ್ ಇಂಡಿಕೇಟರನ್ನು ತಗೊಳ್ಳಿ. ಮಾರ್ಕ್ ದೆಮ್ A and B. ಒಂದನ್ನು A ಮತ್ತು ಇನ್ನೊಂದನ್ನು B ಅಂತ ಮಾರ್ಕ್ ಮಾಡಿ ಅಂತ ಇದೆ. ಆ್ಯಡ್ 20 to 30 drops ಆಫ್ ಲೆಮನ್ ಜ್ಯೂಸ್ ಇನ್ ಟೆಸ್ಟ್ ಟ್ಯೂಬ್ A. ಒಂದು ಟೆಸ್ಟ್ ಟ್ಯೂಬ್ಗೆ ಲೆಮನ್ ಜ್ಯೂಸ್ ಹಾಕಬೇಕು. ಇನ್ನೊಂದು ಟೆಸ್ಟ್ ಟ್ಯೂಬ್ Bಗೆ ನೀವು ಸೋಪ್ ಸೊಲ್ಯೂಷನನ್ನು ಹಾಕಿ. ಅಬ್ಸರ್ವ್ ಆ್ಯಂಡ್ ರೆಕಾರ್ಡ್ ಎನಿ ಕಲರ್ ಚೇಂಜ್. ಏನಾದರೂ ಕಲರ್ ಚೇಂಜ್ ಆಯಿತಾ ಅನ್ನೋದನ್ನು ನೀವು ಅಬ್ಸರ್ವ್ ಮಾಡಿಬಿಟ್ಟು ಟೇಬಲ್ 2.3ನಲ್ಲಿ ಬರಿಬೇಕು. ರಿಪೀಟ್ ದ ಸೇಮ್
with the other samples used in table 2 activity 2.1 and record your observation in table 2.3. ಸೊ ನೀವು ಮೊದಲಿಗೆ ಫಸ್ಟ್ ಆ್ಯಕ್ಟಿವಿಟಿನಲ್ಲಿ ಯೂಸ್ ಮಾಡಿದ್ರಲ್ಲ ಅಷ್ಟು ಸೊಲ್ಯೂಷನ್ಸ್ಗೂ ಕೂಡ ಟೆಸ್ಟ್ ಮಾಡಿ ಅಂತಿದೆ. ಸೊ ಬನ್ನಿ ಆ ಒಂದು ಆ್ಯಕ್ಟಿವಿಟಿನ ನೋಡೋಣ. In this activity, we will see how to prepare the rose extract and how we can use it as a acid base indicator. So to do that, you have to take red rose petals, you have to crush it with mortar and pestle, you have to take it in a glass, and you have to add boiling water or hot water, and you can keep it closed for 10 to 15 minutes. Okay, then you should take out the water, which will look something like this. Okay, it will be pink in color. And to test few of the materials, I have taken tamarind solution, washing powder solution and salt water. With this we will test how the rose extract is going to change the color of the things. So before doing that, I will take the rose extract in each glass. Okay, then we will add the solutions one by one. First I will take this tamarind solution, I'll add it, see how it is going to change its color. Okay, you can clearly see it has changed its color almost to red, right? Now I'll take washing powder solution and I'll add it to this. See, as soon as I add it, it became green in color, correct? You can observe it clearly. Then I'll take this salt water and I'll add it to the solution of rose and mix it, but you cannot observe any of the change in its color. It remained as pink. So with this, what we can observe is the rose extract can act as acid base indicator. It's going to change the color of the acid, because you already know that tamarind solution is going to turn the blue litmus paper to red. So it is acidic in nature, so it changes the acids into red color. The basic solutions are going to take the color of green. It is very beautiful green, right? You can see it clearly. And in neutral substances, the rose extract will not change its color. It will remain as pink it is. So with this we can conclude that rose extract can be used as acid base indicator, as it clearly distinguishes between acids, bases and also the neutral substances. ನೋಡಿದ್ರಲ್ವಾ ಆ್ಯಕ್ಟಿವಿಟಿ ಎಷ್ಟು ಇಂಟ್ರೆಸ್ಟಿಂಗ್ ಆಗಿತ್ತು. ಆ್ಯಂಡ್ ಯು ಆಲ್ಸೋ ಸಾ ಹೌ ದ ಕಲರ್ ಚೇಂಜಸ್ ಟು ಗ್ರೀನ್. ಬೇಸಿಕ್ ಆಗಿದ್ರೆ ಹೇಗೆ ಅದು ಗ್ರೀನ್ ಆಗಿ ಕನ್ವರ್ಟ್ ಆಯಿತು, ಅಥವಾ ಆ್ಯಸಿಡ್ ಆಗಿದ್ರೆ ಎಷ್ಟು ರೆಡ್ ಅಥವಾ ಬ್ರೌನಿಷ್ ಆಯಿತು ಅನ್ನೋದನ್ನು ನೋಡಿದ್ವಿ ಅಲ್ವಾ. ಬನ್ನಿ ಇವಾಗ ಟೇಬಲ್ ಫಿಲ್ ಮಾಡೋಣ. ಫಸ್ಟ್ ಲೆಮನ್ ಜ್ಯೂಸ್, ಇಟ್ ಟರ್ನ್ಸ್ ಟು ರೆಡ್ ಆಯಿತು ಸೊಲ್ಯೂಷನ್ನು. ಅದರಿಂದ ನಾವೇನು ಹೇಳ್ಬೋದು, ಅದು ಆ್ಯಸಿಡಿಕ್ ಇನ್ ನೇಚರ್ ಅಂತ ಹೇಳ್ಬೋದು. ಸೋಪ್ ಸೊಲ್ಯೂಷನು ಗ್ರೀನ್ ಆಯಿತು, ಸೊ ಇಟ್ ಈಸ್ ಬೇಸಿಕ್ ಇನ್ ನೇಚರ್. ಆಮ್ಲ ಜ್ಯೂಸು ರೆಡ್ ಆಯಿತು, ಸೊ ಇಟ್ ಈಸ್ ಆ್ಯಸಿಡಿಕ್. ಶುಗರ್ ಸೊಲ್ಯೂಷನ್ನು ಏನೂ ಚೇಂಜ್ ಆಗಲಿಲ್ಲ, ಸೊ ಪಿಂಕ್ ಕಲರೇ ಇತ್ತು, ಅದಕ್ಕೋಸ್ಕರ ಅದನ್ನು ನ್ಯೂಟ್ರಲ್ ಸೊಲ್ಯೂಷನ್ ಅಂತ ಹೇಳ್ಬೋದು. ಡಿಸ್ಕಸ್ ಯುವರ್ ಅಬ್ಸರ್ವೇಷನ್ ವಿತ್ ಯುವರ್ ಕ್ಲಾಸ್ಮೇಟ್. ಸೊ ನೀವು ಎಕ್ಸ್ಪೆರಿಮೆಂಟ್ ಮಾಡಾದಮೇಲೆ ಏನು ಬರುತ್ತೆ ರಿಸಲ್ಟು, ಅದನ್ನು ನಿಮ್ಮ ಕ್ಲಾಸಲ್ಲಿ ಡಿಸ್ಕಸ್ ಮಾಡಬಹುದು. ಆರ್ ದ ಸ್ಯಾಂಪಲ್ಸ್ ದಟ್ ಚೇಂಜ್ ದ ಕಲರ್ ಆಫ್ ದ ಫ್ಲವರ್ ಎಕ್ಸ್ಟ್ರಾಕ್ಟ್ ಟು ಶೇಡ್ ಆಫ್ ರೆಡ್ ದ ಸೇಮ್ ಆ್ಯಸ್ ದೋಸ್ ದಟ್ ಚೇಂಜ್ ದ ಕಲರ್ ಆಫ್ ದ ಬ್ಲೂ ಲಿಟ್ಮಸ್ ಪೇಪರ್ ಟು ರೆಡ್? ಯಾವ್ಯಾವುದು ಬ್ಲೂ ಲಿಟ್ಮಸ್ ಪೇಪರನ್ನು ರೆಡ್ ಆಗಿ ಕನ್ವರ್ಟ್ ಮಾಡಿದ್ವೋ ಅದೇ ಸೇಮ್ ಸೊಲ್ಯೂಷನ್ಸು ಆ ಒಂದು ಪಿಂಕ್ ಕಲರ್ ಸೊಲ್ಯೂಷನ್ನ ರೆಡ್ ಆಗಿ ಕನ್ವರ್ಟ್ ಮಾಡಿದ್ವಾ? ಎಸ್ ಅಲ್ವಾ. ದೆನ್ are the solutions that change the color of flower extract to shade green as the same as those change the color of red litmus paper to blue? ಯಾವ್ಯಾವ ಸೊಲ್ಯೂಷನ್ಸು ರೆಡ್ ಲಿಟ್ಮಸ್ ಪೇಪರ್ನ ಬ್ಲೂ ಆಗಿ ಕನ್ವರ್ಟ್ ಮಾಡಿದ್ವು, ಲೈಕ್ ಲೈಮ್ ವಾಟರ್, ವಾಷಿಂಗ್ ಪೌಡರ್ ಸೊಲ್ಯೂಷನ್ನು, ಇವೆಲ್ಲವೂ ರೆಡ್ ಲಿಟ್ಮಸ್ ಪೇಪರ್ನ ಬ್ಲೂ ಮಾಡಿದ್ವು. ಅದೇ ಸೊಲ್ಯೂಷನ್ಸು ಪಿಂಕ್ ಸೊಲ್ಯೂಷನ್ನ ಗ್ರೀನ್ ಮಾಡಿದ್ವಾ? ಎಸ್. Are the samples that do not change the color of the flower extract the same as those that did not change the color of red and blue litmus paper? ಯಾವ ಸೊಲ್ಯೂಷನ್ಸು ರೆಡ್ ಮತ್ತು ಬ್ಲೂ ಲಿಟ್ಮಸ್ ಪೇಪರ್ ಕಲರ್ನ ಚೇಂಜ್ ಮಾಡಲಿಲ್ವೋ ಅದೇ ಸೊಲ್ಯೂಷನ್ಸೇನೆ ಈ ಒಂದು ಪಿಂಕ್ ಸೊಲ್ಯೂಷನ್ನ ಕಲರ್ನು ಚೇಂಜ್ ಮಾಡಲಿಲ್ವಾ? ಆಬ್ಸಲ್ಯೂಟ್ಲಿ ಎಸ್. ಸೊ ಫ್ರಮ್ ದಿ ಅಬೋವ್ ಆಕ್ಟಿವಿಟಿ ವಿ ಕ್ಯಾನ್ ಕನ್ಕ್ಲೂಡ್ ದ್ಯಾಟ್ the red rose extract can also be used to test the nature of substance. ಸೊ ಇದರಿಂದ ಏನು ಹೇಳ್ಬೋದು ನಾವು, ಈ ಒಂದು ರೆಡ್ ರೋಸ್ ಎಕ್ಸ್ಟ್ರಾಕ್ಟಿಂದ ನಾವು ಆ್ಯಸಿಡ್ ಮತ್ತು ಬೇಸಿಕ್
ಥಿಂಗ್ಸನ್ನು ಸಪ್ರೇಟ್ ಮಾಡಬಹುದು. ಹೆನ್ಸ್ ಇಟ್ ಈಸ್ ಅನದರ್ ಎಕ್ಸಾಂಪಲ್ ಆಫ್ ಆನ್ ಆ್ಯಸಿಡ್ ಬೇಸ್ ಇಂಡಿಕೇಟರ್. ಲಿಟ್ಮಸ್ ಪೇಪರ್ ಜೊತೆಗೆ ಈ ಒಂದು ರೆಡ್ ರೋಸ್ ಇಂಡಿಕೇಟರ್ ಕೂಡ ಒಂದು ಆ್ಯಸಿಡ್ ಬೇಸ್ ಇಂಡಿಕೇಟರ್. We can conclude that the red rose extracts seem to have given red color in an acidic solution and green color in basic solution. So red rose extract ಏನು ಮಾಡ್ತು, ಆ್ಯಸಿಡ್ ಆಗಿದ್ರೆ ಅದನ್ನು ರೆಡ್ ಮಾಡ್ತು, ಬೇಸಿಕ್ ಆಗಿದ್ರೆ ಅದನ್ನು ಗ್ರೀನ್ ಮಾಡ್ತು. ಕ್ಯಾನ್ ಯು ನೌ ಫಿಲ್ ಇನ್ ದ ನೇಚರ್ ಆಫ್ ಸಬ್ಸ್ಟೆನ್ಸ್ ಇನ್ ಟೇಬಲ್ 2.3? ಇವಾಗ 2.3ಯಲ್ಲಿ ಅದರ ಸಬ್ಸ್ಟೆನ್ಸಸ್ ಏನು ಅಂತ ಫಿಲ್ ಮಾಡ್ಬೋದಾ ಅಂತ ಇದೆ, but we have already done it. Then we are sure that you will be excited about the above result, correct? ಆ ಒಂದು ಚೇಂಜಸ್ ನೋಡಿದ ತಕ್ಷಣ ನಿಮಗೆ ಒಂಥರ ಖುಷಿ ಆಗುತ್ತೆ. You may repeat the process of preparing the extract and testing substance with some vegetables, fruits and flowers. ಬರೀ ರೋಸ್ ಅಷ್ಟೇ ಅಲ್ಲದೆ ಸಾಕಷ್ಟು ವೆಜಿಟೇಬಲ್ಸ್, ಫ್ರೂಟ್ಸ್ ಜೊತೆನೂ ನೀವು ಮಾಡ್ಬೋದು. ಯಾವ್ಯಾವುದು? ಬೀಟ್ರೂಟ್ ಎಕ್ಸ್ಟ್ರಾಕ್ಟ್ ಮಾಡ್ಬೋದು, ಪರ್ಪಲ್ ಕ್ಯಾಬೇಜ್ ಇರುತ್ತೆ ಅದು, ಟರ್ಮರಿಕ್ಕು, ಇಂಡಿಯನ್ ಬ್ಲ್ಯಾಕ್ಬೆರಿ ಅಂದರೆ ನೇರಳೆ ಹಣ್ಣು, ರೆಡ್ ಹೈಬಿಸ್ಕಸ್ ದಾಸವಾಳ ಫ್ಲವರು. ದೇ ಕ್ಯಾನ್ ಆಲ್ಸೋ ಆ್ಯಕ್ಟ್ ಆಸ್ ಆ್ಯಸಿಡ್ ಬೇಸ್ ಇಂಡಿಕೇಟರ್. ಇದು ಕೂಡ ಏನಾಗುತ್ತೆ, ಆ್ಯಸಿಡ್ ಬೇಸ್ ಇಂಡಿಕೇಟರ್ ಆಗಿ ಆ್ಯಕ್ಟ್ ಮಾಡುತ್ತೆ. ನೆಕ್ಸ್ಟ್ ಈಸ್ ಫ್ಯಾಸಿನೇಟಿಂಗ್ ಫ್ಯಾಕ್ಟ್ಸ್. ಹೈಡ್ರಾಂಜಿಯಾ, ಇದು ಹೈಡ್ರಾಂಜಿಯಾ ಪ್ಲ್ಯಾಂಟ್ ಅಂದರೆ ಅದೇ ಫ್ಲವರು, ಈಸ್ ಅ ಪ್ಲ್ಯಾಂಟ್ ದಟ್ ಗ್ರೋಸ್ ಇನ್ ಕೂಲರ್ ಕ್ಲೈಮೇಟ್ ಇನ್ ಹಿಮಾಲಯನ್ ರೀಜನ್ ಆ್ಯಂಡ್ ನಾರ್ತ್ ಈಸ್ಟರ್ನ್ ಸ್ಟೇಟ್. ಸೊ ಇದು ಹಿಮಾಲಯದಲ್ಲಿ ಸಾಕಷ್ಟು ಬೆಳೆಯೋದು. ಇಟ್ ಗಿವ್ಸ್ ಫ್ಲವರ್ಸ್ ಆಫ್ ಡಿಫ್ರೆಂಟ್ ಕಲರ್ಸ್ ಡಿಪೆಂಡಿಂಗ್ ಆನ್ ದ ನೇಚರ್ ಆಫ್ ದ ಸಾಯಿಲ್. ಸಾಯಿಲ್ ನೇಚರ್ ಏನಿದೆ, ಮಣ್ಣಿನ ಗುಣ ಏನಿದೆ ಅನ್ನೋದ್ರ ಮೇಲೆ ಅದರ ಫ್ಲವರ್ ಕಲರು ಚೇಂಜ್ ಆಗುತ್ತೆ. ಆ್ಯಸಿಡಿಕ್ ಸಾಯಿಲ್ ಪ್ರೊಡ್ಯೂಸಸ್ ಬ್ಲೂ ಕಲರ್ಡ್ ಫ್ಲವರ್ಸ್. ಸೊ ಬ್ಲೂ ಕಲರ್ ಫ್ಲವರ್ ಇದ್ದರೆ ಅಲ್ಲಿ ಸಾಯಿಲ್ ಆ್ಯಸಿಡಿಕ್ ಆಗಿದೆ ಅಂತ ಅರ್ಥ. ವೆರಾಸ್ ಇನ್ ಬೇಸಿಕ್ ಸಾಯಿಲ್ ದ ಫ್ಲವರ್ಸ್ ಆರ್ ಪಿಂಕ್ ಇನ್ ಆರ್ ರೆಡ್. ಸೊ ಅದು ಬೇಸಿಕ್ ಏನಾದರೂ ಇದ್ದರೆ ಒಂದು ಫ್ಲವರು ಪಿಂಕ್ ಅಥವಾ ರೆಡ್ ಕಲರ್ ಆಗಿ ಕನ್ವರ್ಟ್ ಆಗುತ್ತೆ. ಸೊ ಇದು ಸ್ವಲ್ಪ ಉಲ್ಟಾ ಅಲ್ವಾ, ಬೇಸ್ಗೆ ಬ್ಲೂ ಆಗ್ತಾ ಇತ್ತು, ಆ್ಯಸಿಡ್ಗೆ ರೆಡ್ ಆಗ್ತಾಯಿತ್ತು. ಆದರೆ ಇಲ್ಲಿ ಉಲ್ಟಾ ಏನು, ಆ್ಯಸಿಡ್ ಇದ್ದರೆ ಬ್ಲೂ ಆಗುತ್ತೆ, ಅದೇ ಬೇಸಿಕ್ ಇದ್ದರೆ ಅದೇನಾಗುತ್ತೆ, ರೆಡ್ ಫ್ಲವರ್ ಆಗುತ್ತೆ. ಕ್ಯಾನ್ ಗಾರ್ಡನರ್ಸ್ ಆಲ್ಟರ್ ದ ಕಲರ್ ಆಫ್ ಹೈಡ್ರಾಂಜಿಯಾ ಫ್ಲವರ್ ಬೈ ಅಡ್ಜಸ್ಟಿಂಗ್ ದ ಆ್ಯಸಿಡಿಕ್ ಆ್ಯಂಡ್ ಬೇಸಿಕ್ ನೇಚರ್ ಆಫ್ ದ ಸಾಯಿಲ್? ಎಸ್, ಅವ್ರಿಗೆ ಬ್ಲೂ ಕಲರ್ ಫ್ಲವರ್ ಬೇಕು ಅಂದರೆ ಮಣ್ಣನ್ನು ಜಾಸ್ತಿ ಆ್ಯಸಿಡಿಕ್ ನೇಚರ್ ಮಾಡ್ತಾರೆ. ಪಿಂಕ್ ಅಥವಾ ರೆಡ್ ಫ್ಲವರ್ ಬೇಕು ಅಂತಂದರೆ ಹೆಚ್ಚಾಗಿ ಏನು ಮಾಡ್ತಾರೆ, ಅದನ್ನು ಬೇಸಿಕ್ ನೇಚರ್ ಮಾಡ್ತಾರೆ. Now I will study about one more indicator, that is turmeric as an indicator. We have used blue and red litmus paper strips in activity 2.1. So litmus paper use ಮಾಡಿದ್ದೀವಿ. Can you also make paper strips with some other natural indicator? ಹಾಗೆಯೇ ಏನಾದರೂ ನ್ಯಾಚುರಲ್ ಆಗಿರೋ ವಸ್ತುವನ್ನು ತಗೊಂಡು ನಾವು ಆ ಥರ ಪೇಪರ್ ಮಾಡ್ಕೊಳ್ಬಹುದಾ? ಫೈಂಡ್ ಔಟ್ ಬೈ ಪರ್ಫಾರ್ಮಿಂಗ್ ದ ಫಾಲೋಯಿಂಗ್ ಆ್ಯಕ್ಟಿವಿಟಿ. ಇಲ್ಲೊಂದು ಆ್ಯಕ್ಟಿವಿಟಿ ಇದೆ. Let us prepare. Take a spoonful of turmeric in petri dish or container and add a little water to make paste. ಒಂದು ಪೇಸ್ಟನ್ನು ಮಾಡ್ಕೊಳ್ಬೇಕು. ಆಮೇಲೆ ಕೇರ್ಫುಲಿ ಡಿಪ್ ಅ ಪೀಸ್ ಆಫ್ ಫಿಲ್ಟರ್ ಪೇಪರ್ ಇನ್ ಟರ್ಮರಿಕ್ ಪೇಸ್ಟ್ ಅಂಟಿಲ್ ಇಟ್ ಗೆಟ್ಸ್ ಯೆಲ್ಲೋ. ಅದು ಯೆಲ್ಲೋ ಕಲರ್ ಆಗೋವರೆಗೂ ಅರಿಶಿಣದ ನೀರಿರುತ್ತಲ್ಲ ಅದರಲ್ಲಿ ಅದ್ದಿರಬೇಕು. ಟೇಕ್ ಇಟ್ ಔಟ್ ಆ್ಯಂಡ್ ಅಲೋ ಇಟ್ ಟು ಡ್ರೈ. ಆಚೆ ತೆಗೆದು ಅದನ್ನು ಒಣಗೋದಕ್ಕೆ ಬಿಡಬೇಕು. ಕಟ್ ದಿಸ್ ಯೆಲ್ಲೋ ಪೇಪರ್ ಇಂಟು ಥಿನ್ ಸ್ಟ್ರಿಪ್ಸ್ ವಿಚ್ ಆರ್ ಯೂಸ್ಡ್ ಆ್ಯಸ್ ಟರ್ಮರಿಕ್ ಪೇಪರ್. ಸೊ ಈ ಥರ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಏನು ಮಾಡ್ಬೋದು, ಅದನ್ನು ಟರ್ಮರಿಕ್ ಸ್ಟ್ರಿಪ್ಸ್ ಆಗಿ ಯೂಸ್ ಮಾಡಬಹುದು. ಯೂಸಿಂಗ್ ಅ ಡ್ರಾಪರ್, put each drop of solutions used in activity 2.1 one by one on separate pieces of turmeric paper. ಸೊ ಒಂದೊಂದೇ ಸೊಲ್ಯೂಷನ್, ಸೇಮ್ ಸೊಲ್ಯೂಷನ್ಸ್ನ ಇದ್ರ ಮೇಲೆ ಡ್ರಾಪ್ ವೈಸ್ ಹಾಕಿ ಕಲರ್ ಚೇಂಜ್ ಆಗುತ್ತಾ ಅಂತ ನೋಡಬೇಕು. ಆ ರೆಕಾರ್ಡ್ ಯುವರ್ ಅಬ್ಸರ್ವೇಷನ್ ಇನ್ ಟೇಬಲ್ 2.1. ಸೊ before entering it into the textbook, we will see the activity. In this video, we will see how to prepare the turmeric indicator and also how it reacts with the things. Okay, to make the indicator, what you have to do is you have to take the turmeric water solution and you have to just put it on this paper, white sheet paper. You have to leave it to dry. After it dries, you can just see like this, you can cut and make into the strips. Fine. And this strips, we will use it to check whether the given things are acidic or basic or neutral, and also we will see how it changes its color. Okay,
Again we have taken the same solutions which I took in the first activity. First we will start with the lemon juice. Okay, I'll take a drop of it and I'll put on this paper. You can see there is no change in its color. Now I'll take this soap solution and put it on it. You can see how it changed its color to red. You can see here and compare it with this. Okay, I'll take tamarind water and I'll put it on this. Tamarind water itself is brown, so it may look that it's changing its color. Now if I wipe it like this, you can see it has not changed its color. Again I'll take a drop of vinegar. You can see there is no change in color. Then this is baking soda solution. You can see that it changed its color. This is lime water and you can see that it changed its color. This is normal tap water, no change. This is washing soap powder solution, it changed its color. Sugar solution and salt solution. So you can see that there is no prominent color change in these. You can see how the color has changed to completely red here, right? And also in baking soda and in soap solution. With this, what we can conclude is whichever turned the blue litmus paper to red, which were called as acids, did not change color in this turmeric indicator, right? But in the basic solution like soap water, lime water, baking soda solution and washing powder solution, which changed red litmus paper color to blue, they changed the turmeric paper from yellow color to red color. So with this we can tell acidic solution will not change the color of the turmeric indicator, it remains as yellow, but the basic solution will change its color to red or brown color, and again the neutral solutions will not change its color. ನೋಡಿದ್ರಲ್ವಾ? ದೆನ್ ಒಂದು ಟೇಬಲನ್ನು ಫಿಲ್ ಮಾಡೋಣ ಇವಾಗ. ಲೆಮನ್ ಜ್ಯೂಸ್ ರಿಮೇನ್ಸ್ ಯೆಲ್ಲೋ, ಆ ಯೆಲ್ಲೋ ಪೇಪರು ಯೆಲ್ಲೋ ಆಗೇ ಉಳಿಯುತ್ತೆ. ಸೋಪ್ ಸೊಲ್ಯೂಷನ್ ಏನಾಗೋಯ್ತು? ರೆಡ್ ಕಲರ್ ಆಗೋಯ್ತು. ಆಮ್ಲ ಜ್ಯೂಸು ಯೆಲ್ಲೋ ಆಗೇ ಇತ್ತು. ಸಾಲ್ಟ್ ವಾಟರ್ ಏನಾಯಿತು? ಅದು ಕೂಡ ಯೆಲ್ಲೋ ಕಲರ್ ಆಗಿನೇ ಉಳಿದಿತ್ತು. ವಾಟ್ ಡಿಡ್ ಯು ಅಬ್ಸರ್ವ್? ಏನು ನೋಡಿದ್ರಿ ನೀವು? ಡು ಆಲ್ ಸ್ಯಾಂಪಲ್ಸ್ ಚೇಂಜ್ ದ ಕಲರ್ ಆಫ್ ದ ಟರ್ಮರಿಕ್ ಪೇಪರ್? ಎಲ್ಲ ಸೊಲ್ಯೂಷನ್ಸೂ ಟರ್ಮರಿಕ್ ಪೇಪರ್ ಯೆಲ್ಲೋ ಕಲರ್ ಚೇಂಜ್ ಮಾಡಿದ್ವಾ? ನೋ. ಗ್ರೂಪ್ ಆಫ್ ಸ್ಯಾಂಪಲ್ಸ್ ವಿಚ್ ಡು ನಾಟ್ ಚೇಂಜ್ ದ ಕಲರ್ ಆಫ್ ದಿ ಟರ್ಮರಿಕ್ ಪೇಪರ್ಸ್, ಸ್ವಲ್ಪ ಸೊಲ್ಯೂಷನ್ಸ್ ಏನು ಮಾಡಲಿಲ್ಲ, ಆ ಟರ್ಮರಿಕ್ ಪೇಪರನ್ನು ಕಲರ್ ಚೇಂಜ್ ಮಾಡಲಿಲ್ಲ. ಯಾವ್ಯಾವ ಚೇಂಜ್ ಮಾಡಲಿಲ್ಲ? ಈ ಸಾಲ್ಟ್ ವಾಟರ್ ಚೇಂಜ್ ಮಾಡಲಿಲ್ಲ. ನಿಮಗೆ ಗೊತ್ತು ಅದು ನ್ಯೂಟ್ರಲ್ ಅಂತ. ಆಮ್ಲ ಜ್ಯೂಸ್ ರೆಡ್ ಲಿಟ್ಮಸ್ ಪೇಪರ್, ಬ್ಲೂ ಲಿಟ್ಮಸ್ ಪೇಪರ್ನ ರೆಡ್ಟಾಗಿ ಕನ್ವರ್ಟ್ ಮಾಡಿತ್ತು. ಆಮೇಲೆ ರೋಸ್ ವಾಟರ್ ಇತ್ತಲ್ವಾ ಇಂಡಿಕೇಟರ್, ಅದನ್ನು ರೆಡ್ಡಾಗಿ ಕನ್ವರ್ಟ್ ಮಾಡಿತ್ತು. ಆದರೆ ಈ ಒಂದು ಟರ್ಮರಿಕ್ ಅರಿಶಿಣದ ಕಾಗದ ಏನಿತ್ತು ಅದು ಮಾತ್ರ ಚೇಂಜ್ ಆಗಲಿಲ್ಲ. ಹಾಗಿದ್ರೆ ಅರ್ಥ ಏನು? ಟರ್ಮರಿಕ್ ಇಂಡಿಕೇಟರು ಬೇಸನ್ನು ಮಾತ್ರ ತೋರಿಸುತ್ತೆ, ಅಂದರೆ ರೆಡ್ ಕಲರಾಗಿ ಚೇಂಜ್ ಆಗುತ್ತೆ ಹೊರತು ಆ್ಯಸಿಡ್ ಸಬ್ಸ್ಟೆನ್ಸ್ ಇದ್ರೂ ಚೇಂಜ್ ಆಗಲ್ಲ, ನ್ಯೂಟ್ರಲ್ ಸಬ್ಸ್ಟೆನ್ಸ್ ಇದ್ರೂ ಕೂಡ ಅದು ಕಲರನ್ನು ಚೇಂಜ್ ಮಾಡಲ್ಲ. ಕಂಪೇರ್ ದೆಮ್ ವಿತ್ ದ ಗ್ರೂಪ್ ಸ್ಯಾಂಪಲ್ಸ್ ಗ್ರೂಪ್ ಎ, ಗ್ರೂಪ್ ಬಿ ಆ್ಯಂಡ್ ಗ್ರೂಪ್ ಸಿ. ಕ್ಯಾನ್ ಟರ್ಮರಿಕ್ ಪೇಪರ್ ಬಿ ಯೂಸ್ಡ್ ಆ್ಯಸ್ ಅನ್ ಇಂಡಿಕೇಟರ್ ಫಾರ್ ಅಸಿಡಿಕ್ ಸಬ್ಸ್ಟೆನ್ಸ್? ಹಾಗಿದ್ರೆ ಅಸಿಡಿಕ್ ಸಬ್ಸ್ಟೆನ್ಸ್ ಯಾವುದು ಅಂತ ಕಂಡುಹಿಡಿಯೋಕ್ಕೆ ನಾವು ಟರ್ಮರಿಕ್ ಇಂಡಿಕೇಟರ್ ಯೂಸ್ ಮಾಡೋಕ್ಕಾಗತ್ತಾ? ಇಲ್ಲ. ಬರೀ ಬೇಸಿಕ್ ಸಬ್ಸ್ಟೆನ್ಸ್ನ ಕಂಡುಹಿಡಿಯೋದಕ್ಕೆ ನಾವು ಯೂಸ್ ಮಾಡಬಹುದು. ಡಿಸ್ಕಸ್ ಯುವರ್ ಅಬ್ಸರ್ವೇಷನ್ ವಿತ್ ಯುವರ್ ಕ್ಲಾಸ್ಮೇಟ್ಸ್. I got a curry stain on my white shirt and on applying soap it changed its color. Wow, now I know the reason. So ನನ್ನ ಬಟ್ಟೆ ಮೇಲೆ ಅರಿಶಿಣದ ಕಲೆ ಆಗಿತ್ತು, ಸಾಂಬಾರು ಬಿದ್ದು, ಅದನ್ನು ಸೋಪಲ್ಲಿ ಒಗೆದಿದ ತಕ್ಷಣ ಅದು ರೆಡ್ ಕಲರ್ ಆಗಿ ಚೇಂಜ್ ಆಯಿತು. ನನಗೆ ಗೊತ್ತಾಯ್ತು ಇವಾಗ ಅದು ಯಾಕೆ ಚೇಂಜ್ ಆಯಿತು ಅಂತ. ನೀವು ಹೇಳಿ ನೋಡೋಣ, ಯಾಕೆ ಅದು ರೆಡ್ ಕಲರ್ ಆಯಿತು? ಯಾಕಂದರೆ ಟರ್ಮರಿಕ್ ಬಿದ್ದಾಗ ಅದನ್ನು ಸೋಪಲ್ಲಿ ಒಗೆದ್ರಿ, ವಾಷಿಂಗ್ ಪೌಡರಲ್ಲಿ ಅಲ್ವಾ. ವಾಷಿಂಗ್ ಪೌಡರು ಬೇಸಿಕ್ಕಾ ಆ್ಯಸಿಡಿಕ್ಕಾ? It is basic in nature. So turmeric, when it comes in contact with basic substance, it turns its color to red color ಆಗಿ ಚೇಂಜ್ ಆಗುತ್ತೆ ಬೇಸಿಕ್ ಆದರೆ. Then based on the observations we can conclude that turmeric paper can be used to test the basic substance. ಸೊ ಇದರಿಂದ ಏನು ಹೇಳ್ಬೋದು ಅಂದರೆ
ಟರ್ಮರಿಕ್ ಪೌಡರನ್ನು ನಾವು ಬರೀ ಬೇಸಿಕ್ ಸಬ್ಸ್ಟೆನ್ಸನ್ನು ಟೆಸ್ಟ್ ಮಾಡಲಿಕ್ಕೆ ಬಳಸಬಹುದು. ಹವೆವರ್ ಇಟ್ ಕೆನಾಟ್ ಡಿಫ್ರೆನ್ಷಿಯೇಟ್ ಬಿಟ್ವೀನ್ ಆ್ಯಸಿಡಿಕ್ ಆ್ಯಂಡ್ ನ್ಯೂಟ್ರಲ್ ಸಬ್ಸ್ಟೆನ್ಸ್. ಆ್ಯಸಿಡಿಕ್ ಮತ್ತು ನ್ಯೂಟ್ರಲ್ ಸಬ್ಸ್ಟೆನ್ಸನ್ನು ಅದು ಡಿಫ್ರೆನ್ಷಿಯೇಟ್ ಮಾಡಲ್ಲ. ಬಿಕಾಸ್ ಆ್ಯಸಿಡ್ ಸಬ್ಸ್ಟೆನ್ಸ್ ಇದ್ದರೂ ಅದು ಎಲ್ಲೋ ಆಗೇ ಇರುತ್ತೆ, ನ್ಯೂಟ್ರಲ್ ಸಬ್ಸ್ಟೆನ್ಸ್ ಇದ್ದರೂ ಕೂಡ ಅದು ಎಲ್ಲೋ ಆಗಿನೇ ಇರುತ್ತೆ. ನೆಕ್ಸ್ಟ್, ಫ್ಯಾಸಿನೇಟಿಂಗ್ ಫ್ಯಾಕ್ಟ್ಸ್. ವೈ ಇಸ್ ಟರ್ಮರಿಕ್ ನೋನ್ ಆ್ಯಸ್ ಗೋಲ್ಡನ್ ಸ್ಪೈಸ್? ಟರ್ಮರಿಕ್ನ ಅಂದರೆ ಅರಿಶಿಣದ ಪುಡಿಯನ್ನು ಗೋಲ್ಡನ್ ಸ್ಪೈಸ್ ಅಂತ ಕರೀತಾರೆ. ಯಾಕೆ? ಟರ್ಮರಿಕ್ ಈಸ್ ಅ ಮೆಂಬರ್ ಆಫ್ ಜಿಂಜರ್ ಫ್ಯಾಮಿಲಿ. ಅದು ಶುಂಠಿಯ ಜಾತಿಗೆ ಸೇರಿದಂತಹ ಒಂದು ಸಸ್ಯ. ವಿಚ್ ಈಸ್ ಗ್ರೋನ್ ಇನ್ ಇಂಡಿಯಾ ಆ್ಯಂಡ್ ಅದರ್ ಕಂಟ್ರೀಸ್. A common spice in daily households, it is being researched for benefits beyond the taste and color it provides to the food. ಬರೀ ಒಂದು ಟೇಸ್ಟು ಅಥವಾ ಕಲರ್ ಕೊಡೋದಷ್ಟೇ ಅಲ್ಲದೇನೆ ಸಾಕಷ್ಟು ಹೆಲ್ತ್ಗೂ ಕೂಡ ಈ ಅರಿಶಿಣದಿಂದ ಬೆನಿಫಿಟ್ಸ್ ಇದೆ. ಇನ್ ದ ಆಯುರ್ವೇದಿಕ್ ಸಿಸ್ಟಮ್ ಆಫ್ ಮೆಡಿಸಿನ್, ಟರ್ಮರಿಕ್ is considered to have a numerous health benefits. ಸೊ ಆಯುರ್ವೇದಿಕ್ ಮೆಡಿಸಿನ್ಸ್ ಪ್ರಿಪೇರ್ ಮಾಡುವಾಗ ಸಾಕಷ್ಟು ಪ್ರಮಾಣದಲ್ಲಿ ಅರಿಶಿಣವನ್ನು ಬಳಸ್ತಾರೆ. ಆ್ಯಂಡ್ ಈಸ್ ಕಾಮನ್ಲಿ ಯೂಸ್ ಇನ್ ಸಿವರಲ್ ಟ್ರೆಡಿಷನಲ್ ಹೋಮ್ ರೆಮಿಡೀಸ್. ಮನೆಯಲ್ಲೂ ಅಷ್ಟೇ, ಏನೋ ಬಿದ್ದು ಗಾಯ ಆಗಿದ್ರೆ ಫಸ್ಟ್ ಹೋಗಿ ಅರಿಶಿನ ಹಚ್ಕೊಳ್ಳಿ ಅಂತ ಹೇಳ್ತಾರೆ. ಯಾಕೆ ಹೇಳಿ? ಅದು ಬ್ಯಾಕ್ಟೀರಿಯಾವನ್ನು ಕೊಲ್ಲುವಂತಹ ಒಂದು ಕೆಪಾಸಿಟಿಯನ್ನು ಅರಿಶಿನ ಹೊಂದಿದೆ ಅಲ್ವಾ. ಸೊ ಸಾಕಷ್ಟು ಹೋಮ್ ರೆಮಿಡೀಸಲ್ಲೂ ಕೂಡ, ಮನೆ ಮದ್ದುಗಳಲ್ಲೂ ಕೂಡ ನಾವು ಅರಿಶಿಣವನ್ನು ಯೂಸ್ ಮಾಡ್ತೀವಿ. ದೆನ್ ಅಶ್ವಿನ್ ಕ್ರಿಯೇಟೆಡ್ ಅ ಗ್ರೀಟಿಂಗ್ ಕಾರ್ಡ್ ಟು ಪೇ ಗ್ರ್ಯಾಟಿಟ್ಯೂಡ್ ಟು ಹಿಸ್ ಟೀಚರ್ ಆನ್ ಡೇ ಆಫ್ ಗುರುಪೂರ್ಣಿಮಾ. ಹುಣ್ಣಿಮೆ ದಿನ, ಗುರುಪೂರ್ಣಿಮದ ದಿನ ಏನು ಮಾಡ್ತಾನೆ ಅಶ್ವಿನ್? ಒಂದು ಗ್ರೀಟಿಂಗ್ ಕಾರ್ಡನ್ನು ಮಾಡಿ ಅವ್ರ ಟೀಚರಿಗೆ ಕೊಡ್ತಾರೆ. ಹಿ ಅಪ್ಲೈಡ್ ಟರ್ಮರಿಕ್ ಪೇಸ್ಟ್ ಆನ್ ವೈಟ್ ಪೇಪರ್ ಆ್ಯಂಡ್ ಡ್ರೈಡ್ ಇಟ್. ಏನು ಮಾಡ್ತಾರೆ ಅವರು? ಒಂದು ವೈಟ್ ಪೇಪರ್ ತೊಗೊಂಡು ಅದಕ್ಕೆ ಅರಿಶಿಣದ ಪೇಸ್ಟನ್ನು ಹಚ್ಚಿ ಇಟ್ಟಿರ್ತಾರೆ. ಹಿ ರೋಟ್ ಹಿಸ್ ವಿಶಸ್ ಇನ್ ಟೀಚರ್ಸ್ ಮದರ್ ಟಂಗ್, ಅಂದರೆ ಒಡಿಶಾ ಲ್ಯಾಂಗ್ವೇಜಲ್ಲಿ ಬರೀತಾನೆ ಅವನು. ಆನ್ ದ ಡ್ರೈಡ್ ಪೇಪರ್ ಯೂಸಿಂಗ್ ಒನ್ ಆಫ್ ದ ಸೊಲ್ಯೂಷನ್ ಟೆಸ್ಟೆಡ್ ಇನ್ ಟೇಬಲ್ 2.4. 2.4 ಯಾವುದೋ ಒಂದು ಸೊಲ್ಯೂಷನ್ನ ಯೂಸ್ ಮಾಡ್ಕೊಂಡು ಏನು ಮಾಡ್ತಾನೆ ಅವನು? ಬರೀತಾನೆ. ವಿಚ್ ಸೊಲ್ಯೂಷನ್ ಕ್ಯಾನ್ ಬಿ ಯೂಸ್ ಟು ರೈಟ್ ದ ಮೆಸೇಜ್? ಯಾವ ಸೊಲ್ಯೂಷನನ್ನು ಅವನು ಯೂಸ್ ಮಾಡ್ಕೊಂಡು ಬರೀಬಹುದು ಹೇಳಿ ನೋಡೋಣ. ಅರಿಶಿಣದ ಮೇಲೆ ಅದು ಟರ್ನ್ ಆಗಬಾರ್ದು ಅಂತ ಅಂದರೆ ಲೆಮನ್ ಜ್ಯೂಸ್ನ ಯೂಸ್ ಮಾಡ್ಬೋದು. ಆದರೆ ಅದ್ರ ಮೇಲೆ ಕಾಣಿಸ್ಬೇಕು ಏನು ಬರೆದಿದ್ದೀವೋ ಅದು ಅನ್ನೋದಾದರೆ ಸೋಪ್ ಸೊಲ್ಯೂಷನನ್ನು ಯೂಸ್ ಮಾಡಿ ಅವನು ಬರೆದಿರ್ತಾನೆ. ಹಿಸ್ ಟೀಚರ್ ಅಪ್ಲಾಡೆಡ್ ಹಿಸ್ ಕ್ರಿಯೇಟಿವ್ ಯೂಸ್ ಆಫ್ ಹಿಸ್ ಕಾನ್ಸೆಪ್ಟ್. ಸೊ ಈ ಕಾನ್ಸೆಪ್ಟನ್ನು ತುಂಬ ಚೆನ್ನಾಗಿ ಯೂಸ್ ಮಾಡಿಕೊಂಡು ಅರ್ಥ ಮಾಡಿಕೊಂಡು ಅದನ್ನು ಬರೆದಿರೋದ್ರಿಂದ ಅವ್ರ ಟೀಚರ್ ಏನು ಮಾಡ್ತಾರೆ? ತುಂಬ ಖುಷಿಯಾಗಿ ಅವನನ್ನು ಅಪ್ರಿಷಿಯೇಟ್ ಮಾಡ್ತಾರೆ. ಆರ್ ದೇರ್ ಎನಿ ಸಬ್ಸ್ಟೆನ್ಸಸ್ ಹೂಸ್ ಓಡರ್ ಚೇಂಜ್ ಆನ್ ಆ್ಯಡಿಂಗ್ ಆ್ಯಸಿಡಿಕ್ ಆರ್ ಬೇಸಿಕ್ ಸಬ್ಸ್ಟೆನ್ಸ್? ಯಾವುದಾದ್ರೂ ಸಬ್ಸ್ಟೆನ್ಸು, ಇವಾಗ ಕಲರ್ ಚೇಂಜ್ ಆಗುತ್ತೆ ಅನ್ನೋದನ್ನು ನೋಡಿದ್ವಿ, ಯಾವುದಾದ್ರೂ ಸಬ್ಸ್ಟೆನ್ಸು ವಾಸನೆಯಲ್ಲೂ ಚೇಂಜ್ ಆಗೋದು ಏನಾದರೂ ಇದೆಯಾ? ಎಸ್, ದೇರ್ ಆರ್ ಸಮ್ ಸಬ್ಸ್ಟೆನ್ಸಸ್ ಹೂಸ್ ಓಡರ್ ಚೇಂಜಸ್ ಇನ್ ಆ್ಯನ್ ಆ್ಯಸಿಡಿಕ್ ಆರ್ ಬೇಸಿಕ್ ಮೀಡಿಯಮ್. ಹೌದು, ಕೆಲವೊಂದು ಸಬ್ಸ್ಟೆನ್ಸಸ್ ಆ್ಯಸಿಡ್ ಅಥವಾ ಬೇಸಿಕ್ ಸಬ್ಸ್ಟೆನ್ಸ್ ಜೊತೆ ಕಾಂಟ್ಯಾಕ್ಟ್ ಬಂದಿದ ತಕ್ಷಣ ಅದರ ವಾಸನೆಯನ್ನು ಚೇಂಜ್ ಮಾಡ್ಕೊಳ್ಳುತ್ತೆ. ಆ್ಯಂಡ್ ದೀಸ್ ಆರ್ ಕಾಲ್ಡ್ ಆ್ಯಸ್ ಆಲ್ ಫ್ಯಾಕ್ಟ್ರಿ ಇಂಡಿಕೇಟರ್ಸ್. ಅದನ್ನು ನಾವು ಏನಂತ ಕರಿತೀವಿ? ಆಲ್ ಫ್ಯಾಕ್ಟ್ರಿ ಇಂಡಿಕೇಟರ್ಸ್ ಅಂತ ಕರಿತೀವಿ. ಆಕ್ಟಿವಿಟಿ 2.6, ಲೆಟಸ್ ಇನ್ವೆಸ್ಟಿಗೇಟ್. Take some finely chopped onions in a container along with some strips of clean cotton cloth or filter paper. ಸೊ ಚಿಕ್ಕದಾಗಿ ಈರುಳ್ಳಿನ ಕಟ್ ಮಾಡಿ, ಹಾಗೆಯೇ ಕಾಟನ್ ಬಟ್ಟೆನೂ ಚಿಕ್ಕದಾಗಿ ಕಟ್ ಮಾಡಿ ಒಂದು ಡಬ್ಬದಲ್ಲಿ ಹಾಕಿ ಓವರ್ನೈಟ್ ಅದನ್ನು ಬಿಡಬೇಕು. ಲೀವ್ ದ ಟೈಟ್ಲಿ ಕ್ಲೋಸ್ಡ್ ಕಂಟೈನರ್ ಓವರ್ನೈಟ್. ಟೇಕ್ 2 of the cotton cloth or filter paper strips from the container and check their odor. ಅದನ್ನು ಆಚೆ ತೆಗೆದು ವಾಸನೆಯನ್ನು ಚೆಕ್ ಮಾಡಬೇಕು. Keep them on a clean surface and put a few drops of tamarind water on one strip and few drops of baking soda solution on another. ಸೊ 2 ಸ್ಟ್ರಿಪ್ಪನ್ನು ಆಚೆಗೆ ತೆಗೆದಿರ್ತೀರ ಅಲ್ವಾ, ಒಂದ್ರ ಮೇಲೆ ಹುಣಸೆ ನೀರು ಹಾಕಬೇಕು, ಟ್ಯಾಮ್ರಿನ್ ವಾಟರು, ಇನ್ನೊಂದು ಮೇಲೆ ಬೇಕಿಂಗ್ ಸೋಡಾ ಸೊಲ್ಯೂಷನ್ ಹಾಕಿ ಅದರ ವಾಸನೆಯನ್ನು ಚೆಕ್ ಮಾಡಬೇಕು. ಚೆಕ್ ದ ಓಡರ್ ಅಗೇನ್. ಡು ಯು ನೋಟಿಸ್ ಎನಿ ಚೇಂಜ್ ಇನ್ ದ ಓಡರ್ ಆಫ್ ಆನಿಯನ್ ಸ್ಟ್ರಿಪ್ ಬಿಫೋರ್ ಆ್ಯಂಡ್ ಆಫ್ಟರ್ ಪುಟ್ಟಿಂಗ್ ಟ್ಯಾಮ್ರಿನ್ ವಾಟರ್ ಆ್ಯಂಡ್ ಬೇಕಿಂಗ್ ಸೋಡಾ ಸೊಲ್ಯೂಷನ್? ಏನಾದರೂ ವಾಸನೆಯಲ್ಲಿ ಚೇಂಜಸ್ ಇದೆಯಾ? ನೋಟ್ ಯುವರ್ ಅಬ್ಸರ್ವೇಷನ್. ಸೊ ಏನಾದರೂ ಅಬ್ಸರ್ವೇಷನ್ ಚೇಂಜಸ್ ಇದ್ದರೆ ಅದನ್ನು ನೋಟ್ ಮಾಡ್ಕೊಳ್ಳಿ. ಸಿಮಿಲರ್ಲಿ ಟೆಸ್ಟ್ ದ ಚೇಂಜ್ ಇನ್ ದ ಓಡರ್ ವಿತ್ ಅದರ್ acidic and basic substance and record your observations ಅಂತ ಇದೆ. ಸೊ ಟು ರೈಟ್ ಇಟ್ ಯು ಹ್ಯಾವ್ ಟು ಡೂ ಇಟ್. ಸೊ ಕಮ್ ಲೆಟ್ಸ್ ಸಿ ದ ಆಕ್ಟಿವಿಟಿ. So in this activity we will see how the olfactory indicator is going to say us whether a thing is acid or basic in nature. Till now we have seen the colors has been changed for the indicators, but now we will see how it is going to change with this olfactory. Olfactory is nothing but the smell. So what you have to do is you have to take the pieces of onions and you have to put some of the cotton
cloth into it and you have to leave it for overnight. Then you have to take 3 of the cotton cloths out of the onion. One will just act as a test because you have to see the smell. It is the smell, pungent smell of the onion. Now what I have to do is I have taken lemon juice and washing powder solution. First I am going to add washing powder solution onto the cloth, as you can see here, and I am adding the lemon juice on this cloth. You have to wait till the cotton cloth completely absorbs the solution. Then what you have to do is you have to take this cloth and you have to smell it. There is not at all any onion smell coming from this, that is the washing powder solution. I will check this. There is a pungent smell of the onion. With this what we can conclude is, from the basic solutions we can conclude the olfactory or the onion smell has gone completely out. So the olfactory indicators indicate that the basic solution will not have any strong pungent smell of onions, but the in acidic solution the olfactory indicators will remain the pungent smell of it. ಆಬ್ವಿಯಸ್ಲಿ ವಿಡಿಯೋದಲ್ಲಿ ನಿಮಗೆ ವಾಸನೆ ಗೊತ್ತಾಗಲ್ಲ, ಆದರೆ ಹೇಗೆ ಮಾಡೋದು ಅನ್ನುವಂತಹ ಒಂದು ಸ್ಟೆಪ್ಸ್ ಗೊತ್ತಾಗಿದೆ. ಸೊ ಯು ಕ್ಯಾನ್ ಡೂ ಇಟ್ ಇನ್ ಯೋರ್ ಹೋಮ್. ಮನೆಯಲ್ಲೇ ಮಾಡಿ ಅದನ್ನು ನೋಡಬಹುದು. ನೋ ಅ ಸೈಂಟಿಸ್ಟ್ ಬಗ್ಗೆ ಕೊಟ್ಟಿದ್ದಾರೆ. ಆಚಾರ್ಯ ಪ್ರಫುಲ್ಲ ಚಂದ್ರ ರೇ, ಆ್ಯಸ್ ಅನ್ ಫಾದರ್ ಆಫ್ ಮಾಡರ್ನ್ ಇಂಡಿಯನ್ ಕೆಮಿಸ್ಟ್ರಿ, ಅವ್ರನ್ನ ಫಾದರ್ ಆಫ್ ಮಾಡರ್ನ್ ಇಂಡಿಯನ್ ಕೆಮಿಸ್ಟ್ರಿ ಅಂತ ಕರೀತಾರೆ. ಹಿ ಅರ್ನ್ ಡಾಕ್ಟರೇಟ್ ಇನ್ ಕೆಮಿಸ್ಟ್ರಿ ಫ್ರಮ್ ದ ಯುನೈಟೆಡ್ ಕಿಂಗ್ಡಮ್ ಆ್ಯಂಡ್ ರಿಟರ್ನ್ ಟು ಇಂಡಿಯಾ. ಅವ್ರಿಗೆ ಡಾಕ್ಟರೇಟ್ ಕೂಡ ಬಂದಿದೆ. ಹಿ ಕಾಂಟ್ರಿಬ್ಯೂಟೆಡ್ ಟುವರ್ಡ್ಸ್ ಅಡ್ವೈಸಿಂಗ್ ಸೈಂಟಿಫಿಕ್ ರಿಸರ್ಚ್ ಇನ್ ಇಂಡಿಯಾ. He also established India's first pharmaceutical company. ಫಸ್ಟ್ ಫಾರ್ಮಾಸ್ಯೂಟಿಕಲ್ ಕಂಪನಿಯನ್ನು ತೆಗೆದಿದ್ದು ಚಂದ್ರ ರೇ ಅವರು in 1901. He was a person rooted in Indian culture and knowledge tradition. ಸೊ ಅವರು ಎಲ್ಲೇ ಆಚೆ ಹೋಗಿ ಡಾಕ್ಟರೇಟನ್ನು ಪಡೆದರೂ ಕೂಡ ಅವರು ಇಂಡಿಯಾದ ಸಂಸ್ಕೃತಿಯ ಬಗ್ಗೆ ತುಂಬ ಒಂದು ಕಾಳಜಿ ಅಥವಾ ಗೌರವವನ್ನು ಹೊಂದಿರ್ತಾರೆ. Through his writings on the history of chemistry in India, he highlighted the achievements and expertise of ancient Indian scientists to modern world. ಅಂದರೆ ಹಳೆಯ ಸೈಂಟಿಸ್ಟು ಎಷ್ಟು ಒಂದು ಒತ್ತನ್ನು ಕೊಟ್ಟಿರ್ತಾರೆ, ಎಷ್ಟು ಡಿಸ್ಕವರೀಸನ್ನು ಮಾಡಿರ್ತಾರೆ ಅನ್ನೋದನ್ನು ತಮ್ಮ ಬುಕ್ಕಲ್ಲಿ ಅವರು ಬರೆದಿರ್ತಾರೆ. ರೇ, ಅ ಸೋಷಿಯಲ್ ರಿಫಾರ್ಮರ್, ಆಲ್ಸೋ ಅಡ್ವೊಕೇಟೆಡ್ ದ ಯೂಸ್ ಆಫ್ ಮದರ್ ಟಂಗ್ ಆ್ಯಸ್ ಅ ಮೀಡಿಯಮ್ ಆಫ್ ಇನ್ಸ್ಟ್ರಕ್ಷನ್ ಇನ್ ಎಜುಕೇಷನಲ್ ಇನ್ಸ್ಟಿಟ್ಯೂಷನ್. ಶಾಲೆಗಳಲ್ಲಿ ಮಕ್ಕಳು ಮನೆಯಲ್ಲಿ ಯಾವ ಭಾಷೆಯನ್ನು ಮಾತಾಡ್ತಾರೋ ಆ ಭಾಷೆಯಲ್ಲಿ ನೀವು ಪಾಠವನ್ನು ಮಾಡಿದ್ರೆ ಮಕ್ಕಳಿಗೆ ತುಂಬ ಅನುಕೂಲ ಆಗುತ್ತೆ, ಅವ್ರು ತುಂಬ ಚೆನ್ನಾಗಿ ಕಲಿತಾರೆ ಅನ್ನೋದನ್ನು ಚಂದ್ರ ರೇ ಅವರು ಹೇಳ್ತಾರೆ. ನೆಕ್ಸ್ಟ್, ವಾಟ್ ಹ್ಯಾಪನ್ಸ್ ವೆನ್ ಆ್ಯಸಿಡಿಕ್ ಸಬ್ಸ್ಟೆನ್ಸ್ ಮಿಕ್ಸ್ ವಿತ್ ಬೇಸಿಕ್ ಸಬ್ಸ್ಟೆನ್ಸ್. ಸೊ ಇವಾಗ ಇಷ್ಟು ಹೊತ್ತು ನಾವು ಆ್ಯಸಿಡ್ ಮತ್ತು ಬೇಸನ್ನು ಸಪ್ರೇಟಾಗಿ ಓದಿದ್ವಿ. ಅಕಸ್ಮಾತ್ ನಾವು ಆ್ಯಸಿಡ್ ಮತ್ತು ಬೇಸನ್ನು ಎರಡೂ ಮಿಕ್ಸ್ ಮಾಡಿದ್ರೆ ಏನಾಗುತ್ತೆ? ಲೆಟ್ ಅಸ್ ಇನ್ವೆಸ್ಟಿಗೇಟ್ ಬೈ ಪರ್ಫಾರ್ಮಿಂಗ್ ದ ಫಾಲೋಯಿಂಗ್ ಎಕ್ಸ್ಪೆರಿಮೆಂಟ್. ಒಂದು ಎಕ್ಸ್ಪೆರಿಮೆಂಟ್ ಮಾಡಿ ಅದನ್ನು ನೋಡೋಣ. ಲೆಟ್ ಅಸ್ ಎಕ್ಸ್ಪೆರಿಮೆಂಟ್. ಟೇಕ್ 1 drop of lemon juice in test tube and add around 20 drops of water to it. Observe the color. ಲೆಮನ್ ಜ್ಯೂಸ್ ತೊಗೊಂಡು ಅದಕ್ಕೆ ಸ್ವಲ್ಪ ನೀರನ್ನು ಹಾಕಿ ಅದರ ಕಲರ್ ನೋಡಿ. ಆ್ಯಡ್ ಅ ಡ್ರಾಪ್ ಆಫ್ ಬ್ಲೂ ಲಿಟ್ಮಸ್ ಸೊಲ್ಯೂಷನ್ ಟು ಇಟ್. ಅದಕ್ಕೆ ಬ್ಲೂ ಲಿಟ್ಮಸ್ ಪೇಪರ್ ಆ್ಯಡ್ ಮಾಡಿ. ಡು ಯು ಅಬ್ಸರ್ವ್ ಎನಿ ಕಲರ್ ಚೇಂಜ್? ಎಸ್, ಚೇಂಜ್ ಆಗುತ್ತೆ. ಸ್ಲೋಲಿ ಆ್ಯಡ್ ಡ್ರಾಪ್ಸ್ ಆಫ್ ಲೈಮ್ ವಾಟರ್ ಟು ದಿಸ್ ಟೆಸ್ಟ್ ಟ್ಯೂಬ್ ವಿತ್ ದ ಹೆಲ್ಪ್ ಆಫ್ ಡ್ರಾಪರ್ ಆ್ಯಂಡ್ ಸ್ವಿರ್ಲ್ ಇಟ್. ಸ್ವಿರ್ಲ್ ಅಂದರೆ ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡಬೇಕು. ಸೊ ಅದೇ ಟೆಸ್ಟ್ ಟ್ಯೂಬ್ಗೆ ಏನು ಮಾಡಿದ್ರೆ ನೀವು ಲೈಮ್ ವಾಟರ್ ಹಾಕಿ ಅದನ್ನ ಚೆನ್ನಾಗಿ ಮಿಕ್ಸ್ ಮಾಡಿ. ವಾಟ್ ಡು ಯು ಅಬ್ಸರ್ವ್? ಏನು ನೋಡ್ತೀರಾ? ಇಸ್ ದೇರ್ ಎನಿ ಚೇಂಜ್ ಇನ್ ದ ಕಲರ್ ಆಫ್ ಸೊಲ್ಯೂಷನ್? ಮತ್ತೆ ಏನಾದರೂ ಆ ಸೊಲ್ಯೂಷನಲ್ಲಿ ಚೇಂಜ್ ಆಯಿತಾ ಕಲರು? ಅ ಸ್ಟೇಜ್ ಕಮ್ಸ್ ವೆನ್ ಕಲರ್ ಆಫ್ ಸೊಲ್ಯೂಷನ್ ಚೇಂಜಸ್ ಫ್ರಮ್ ರೆಡ್ ಟು ಬ್ಲೂ. ಅದು ಒಂದು ಟೈಮಲ್ಲಿ ಏನಾಗುತ್ತೆ, ರೆಡ್ ಆಗಿ ಟರ್ನ್ ಆಗಿದ್ದು ನಿಮ್ಮ ಲೈಮ್ ವಾಟರ್ ಹಾಕಿದ ತಕ್ಷಣ ವಾಪಸ್ಸು ಅದು ಬ್ಲೂ ಆಗುತ್ತೆ. ಅಗೇನ್ ಆ್ಯಡ್ 1 drop ಆಫ್ ಲೆಮನ್ ಜ್ಯೂಸ್ ಟು ಇಟ್. ಸೊ ಮತ್ತೆ ಆ ಬ್ಲೂ ಆಗಿದ ತಕ್ಷಣ ಮತ್ತೆ 1 drop ಲೆಮನ್ ಜ್ಯೂಸ್ ಹಾಕಿದ್ರೆ ಆ ಕಲರ್ ಮತ್ತೆ ರೆಡ್ ಆಗಿ ಚೇಂಜ್ ಆಗುತ್ತೆ. ಕ್ಯಾನ್ ಯು ಪ್ರಿಡಿಕ್ಟ್ ವೈ ದರ್ ಇಸ್ ಚೇಂಜ್ ಇನ್ ಕಲರ್? ಸೊ ಇದನ್ನು ಮಾಡಬೇಕು ಅಥವಾ ಯಾಕೆ ಆ ಚೇಂಜ್ ಆಯಿತು ಅಂತ ತಿಳ್ಕೊಬೇಕು ಅಂದರೆ ಫಸ್ಟ್ ಆ್ಯಕ್ಟಿವಿಟಿ ನೋಡಬೇಕು. ನನ್ನ ಹತ್ರ ಲಿಟ್ಮಸ್ ಸೊಲ್ಯೂಷನ್ ಇಲ್ಲದೆ ಇರೋದ್ರಿಂದ ಲಿಟ್ಮಸ್ ಪೇಪರಲ್ಲೇ ಆ ಒಂದು ಆ್ಯಕ್ಟಿವಿಟಿಯನ್ನು ತೋರಿಸಿದ್ದೀನಿ, ನೋಡ್ಕೊಂಡು ಬನ್ನಿ. Now we will see what happens if we mix acid and base together. Okay, I have taken lemon juice and also washing powder solution.
and a red litmus paper. First I am going to add the washing powder solution at one end of this paper. You can see it has completely changed into blue color. Why? Because washing powder solution is a basic, and that's why it is going to change the red litmus paper to blue color. Now what I'll do is I'll just take a drop of lemon and add it over this. Okay, you can see that it is slowly changing its color again to red. Correct? Why is it so? Because when I have added the base, it turned into blue, but when I added acid to it, the basic nature has been cancelled by the acidic lime juice. That's why it changed its color to the red. Again, if I start adding this washing powder solution on it, it again changes back to blue when it takes a maximum amount. Why? Because it has to overcome the nature of acid and then it has to change to blue color. So it takes little amount of time. So this side you can observe that it is changing its color to blue. So with this we can tell that when there is a solution of acids and bases, and when we start to mix it, acid, if it is acid and we add a drop of base, the solution is going to become basic in nature. If it is in basic nature and if we keep on adding acids, then it will turn back to acidic nature. ನೋಡಿದ್ರಲ್ವಾ ಎಷ್ಟು ಇಂಟ್ರೆಸ್ಟಿಂಗ್ ಆಗಿ ಆ ಒಂದು ಕಲರ್ ಚೇಂಜ್ ಆಯಿತು ಅಂತ. ಇನಿಷಿಯಲಿ when a drop of blue litmus solution was added to the lemon juice solution, color of solution turns to red. First ಬ್ಲೂ ಲಿಟ್ಮಸ್ ಪೇಪರ್ ಮೇಲೆ ನಾವೊಂದು ಲೆಮನ್ ಜ್ಯೂಸ್ ಹಾಕಿದ ತಕ್ಷಣ ಅದು ರೆಡ್ ಆಗಿ ಚೇಂಜ್ ಆಯಿತು. ವೆನ್ ಲೈಮ್ ವಾಟರ್ ಇಸ್ ಆ್ಯಡೆಡ್ ಟು ದಿಸ್ ಟೆಸ್ಟ್ ಟ್ಯೂಬ್, ದ ಕಲರ್ ಆಫ್ ದ ಸೊಲ್ಯೂಷನ್ ಇವೆಂಚುವಲಿ ಚೇಂಜಸ್ ಫ್ರಮ್ ರೆಡ್ ಟು ಬ್ಲೂ. ಅದೇ ಟೆಸ್ಟ್ ಟ್ಯೂಬ್ಗೆ ಮತ್ತೆ ನಾವು ಲೈಮ್ ವಾಟರನ್ನು ಹಾಕ್ತಾ ಬಂದಾಗ ಏನಾಯಿತು, ರೆಡ್ ಕಲರು ಬ್ಲೂ ಆಗಿ ಕನ್ವರ್ಟ್ ಆಯಿತು. ದಿಸ್ ಶೋಸ್ that the solution in the test tube is no longer acidic. ಬ್ಲೂ ಆಗಿ ಕನ್ವರ್ಟ್ ಆಯಿತು ಅಂದರೆ ಅರ್ಥ ಏನು, ಆ ಟೆಸ್ಟ್ ಟ್ಯೂಬಲ್ಲಿರೋ ಸೊಲ್ಯೂಷನ್ನು ಆ್ಯಸಿಡಿಕ್ ಅಲ್ಲ, ಅಂದರೆ ಅದು ಬೇಸಿಕ್ ಆಗಿದೆ ಅಂತ ತೋರಿಸ್ತು. ಲೈಮ್ ವಾಟರ್ ಹ್ಯಾಸ್ ನ್ಯೂಟ್ರಲೈಸ್ಡ್ ದ ಎಫೆಕ್ಟ್ ಆಫ್ ಆ್ಯಸಿಡ್. ಸೊ ಆ ಆ್ಯಸಿಡ್ದು ಏನು ನೇಚರ್ ಇತ್ತಲ್ವಾ ಅದನ್ನು ಲೈಮ್ ವಾಟರ್ ಏನು ಮಾಡ್ತು, ನ್ಯೂಟ್ರಲೈಸ್ ಮಾಡ್ತು, ಅಂದರೆ ಕ್ಯಾನ್ಸಲ್ ಮಾಡ್ತು. ವೆನ್ ದ ಸೊಲ್ಯೂಷನ್ ಆಫ್ ಆನ್ ಆ್ಯಸಿಡ್ ಈಸ್ ಮಿಕ್ಸ್ಡ್ ವಿತ್ ಸೊಲ್ಯೂಷನ್ ಆಫ್ ಅ ಬೇಸ್, ಇಟ್ಸ್ sufficient quantity, we find that the result solution is neither acidic nor basic. ಸೊ ಆ ಒಂದು ಎರಡು ಸೊಲ್ಯೂಷನ್ನ ಆ್ಯಡ್ ಮಾಡ್ತಾ ಹೋದಾಗ ಸಫಿಷಿಯೆಂಟ್ ಕ್ವಾಂಟಿಟಿನಲ್ಲಿ ಒಂದು ಸ್ಟೆಪ್ಪಲ್ಲಿ ಏನಾಗುತ್ತೆ, ಅದು ಆ್ಯಸಿಡಿಕ್ಕು ಆಗಿರಲ್ಲ ಮತ್ತು ಬೇಸಿಕ್ಕು ಆಗಿರಲ್ಲ. ಆ್ಯಂಡ್ ಸಚ್ ರಿಯಾಕ್ಷನ್ಸ್ ಆರ್ ಕಾಲ್ಡ್ ನ್ಯೂಟ್ರಲೈಸೇಷನ್ ರಿಯಾಕ್ಷನ್ಸ್. ಇನ್ ಅ ನ್ಯೂಟ್ರಲೈಸೇಷನ್ ರಿಯಾಕ್ಷನ್, ಸಾಲ್ಟ್ ಆ್ಯಂಡ್ ವಾಟರ್ ಆರ್ ಫಾರ್ಮ್ ವಿತ್ ದ ಎವಲ್ಯೂಷನ್ ಆಫ್ ಹೀಟ್. ಸೊ ಅಲ್ಲಿ ನ್ಯೂಟ್ರಲೈಸೇಷನ್ದಾಗ ಏನೇನು ಫಾರ್ಮ್ ಆಗುತ್ತೆ, ಸಾಲ್ಟ್ ಫಾರ್ಮ್ ಆಗುತ್ತೆ, ಹಾಗೆಯೇ ನೀರು ವಾಟರ್ ಫಾರ್ಮ್ ಆಗುತ್ತೆ, ಮತ್ತು ಆ ಟೆಸ್ಟ್ ಟ್ಯೂಬನ್ನು ಮುಟ್ಟು ನೋಡಿದ್ರೆ ನೀವು ಅಲ್ಲಿ ಹೀಟ್ ಜನ್ರೇಟ್ ಆಗಿರುತ್ತೆ, ಬಿಸಿ ಆಗಿರುತ್ತೆ. ದೇರ್ ಆರ್ ಮೆನಿ ಎಕ್ಸಾಂಪಲ್ಸ್ ಇನ್ ಎವ್ರಿ ಡೇ ಲೈಫ್ ವೇರ್ ಯು ಕ್ಯಾನ್ ಅಬ್ಸರ್ವ್ ದೀಸ್ ನ್ಯೂಟ್ರಲೈಸೇಷನ್ ಪ್ರಾಸೆಸ್. ಬರೀ ಕೆಮಿಸ್ಟ್ರಿಯಲ್ಲಿ ಕೆಮಿಕಲ್ಸ್ ಮಾತ್ರ ಅಲ್ಲದೇನೆ ನಿಮ್ಮ ಡೈಲಿ ಲೈಫಲ್ಲೂ ಕೂಡ ನ್ಯೂಟ್ರಲೈಸೇಷನನ್ನು ನೀವು ನೋಡ್ತೀರಾ. ಬನ್ನಿ ಎಲ್ಲಿ ಅಂತ ನೋಡೋಣ. ನ್ಯೂಟ್ರಲೈಸೇಷನ್ ಇನ್ ಡೈಲಿ ಲೈಫ್. ಫಸ್ಟ್ ಸಿಚುಯೇಷನ್, ಕೀರ್ತಿ ವಾಸ್ ಅಬ್ಸರ್ವಿಂಗ್ ಅ ಬಟರ್ಫ್ಲೈ ಇನ್ ದ ಗಾರ್ಡನ್ ವಿತ್ ಹರ್ ಹ್ಯಾಂಡ್ ರೆಸ್ಟಿಂಗ್ ಆನ್ ಅ ಟ್ರೀ ಟ್ರಂಕ್. ಈ ಥರ ಮರದ ಮೇಲೆ ಕೈ ಇಟ್ಕೊಂಡು ಏನು ಮಾಡ್ತಾ ಇರ್ತಾಳೆ ಕೀರ್ತಿ, ಚಿಟ್ಟೆನ ನೋಡ್ತಾ ಇರ್ತಾಳೆ. ಸಡನ್ಲಿ ಅ ರೆಡ್ ಆ್ಯಂಟ್ ಬಿಟ್ ಹರ್, ಲಿವಿಂಗ್ ಹರ್ ಸ್ಕಿನ್ ರೆಡ್. ಏನು ಮಾಡಿಬಿಡುತ್ತೆ, ಒಂದು ಇರುವೆ ಬಂದು ಅವಳ ಕೈನ ಕಚ್ಚಿ ಆ ಜಾಗ ಏನಾಗುತ್ತೆ, ರೆಡ್ ಆಗಿಬಿಡುತ್ತೆ ವಿತ್ ಸ್ಟಿಂಗಿಂಗ್ ಪೇನ್. ಸೊ ಇರುವೆ ಕಚ್ಚಿದಾಗ ನೋವಾಗುತ್ತಲ್ಲ ಅದು. ಹರ್ ಬ್ರದರ್ ಹೆಲ್ಪ್ಡ್ ಹರ್ ಬೈ ಅಪ್ಲೈಯಿಂಗ್ ಮಾಯ್ಸ್ಟ್ ಬೇಕಿಂಗ್ ಸೋಡಾ ಟು ದ ಅಫೆಕ್ಟೆಡ್ ಏರಿಯಾ. ಅವರಣ್ಣ ಏನು ಮಾಡ್ತಾನೆ, ಅಯ್ಯೋ ಕಚ್ಚುತ್ತಲ್ಲ ಅಂದ್ಬಿಟ್ಟು ಸ್ವಲ್ಪ ಬೇಕಿಂಗ್ ಸೋಡಾ ಇರುತ್ತಲ್ವ ಅದಕ್ಕೆ ನೀರು ಮಿಕ್ಸ್ ಮಾಡಿ ಅದನ್ನೇನು ಮಾಡ್ತಾನೆ, ಆ ಕಚ್ಚಿದ ಜಾಗಕ್ಕೆ ಸ್ವಲ್ಪ ಬಂದು ರಬ್ ಮಾಡ್ತಾನೆ. ವಿಚ್ ರಿಲೀವ್ಡ್ ದ ಪೇನ್. ಆವಾಗ ಏನಾಯಿತು, ಅವಳಿಗೆ ಪೇನ್ ಇತ್ತಲ್ವ, ನೋವು, ಅದು ಕಡಿಮೆ ಆಯಿತು. ವಾಟ್ ಡು ಯು ಥಿಂಕ್ ಮೈಟ್ ಬಿ ರೀಸನ್ ಫಾರ್ ದಿಸ್? ಏನು ರೀಸನ್ ಇರಬಹುದು? ವೆನ್ ಆ್ಯನ್ ಆ್ಯಂಟ್ ಬೈಟ್ಸ್, ಇರುವೆ ಕಚ್ಚಿದಾಗ, ಇಟ್ ಇಂಜೆಕ್ಟ್ಸ್ ಆ್ಯನ್ ಆ್ಯಸಿಡಿಕ್ ಲಿಕ್ವಿಡ್ ಫಾರ್ಮಿಕ್ ಆ್ಯಸಿಡ್ ಇನ್ ಟು ದ ಸ್ಕಿನ್. ಸೊ ಇರುವೆ ಕಚ್ಚಿದಾಗ ಒಂದು ಆ್ಯಸಿಡನ್ನು ಅದು ನಮ್ಮ ಸ್ಕಿನ್ನಿಗೆ ಬಿಡುತ್ತೆ. ಆ ಆ್ಯಸಿಡ್ ಹೆಸರೇನು, ಫಾರ್ಮಿಕ್ ಆ್ಯಸಿಡ್. ದ ಎಫೆಕ್ಟ್ ಆಫ್ ದ ಆ್ಯಸಿಡ್ ಕ್ಯಾನ್ ಬಿ ನ್ಯೂಟ್ರಲೈಸ್ಡ್ ಬೈ ರಬ್ಬಿಂಗ್ ಮಾಯ್ಸ್ಟ್ ಬೇಕಿಂಗ್ ಸೋಡಾ. ಬೇಕಿಂಗ್ ಸೋಡಾ ಆ್ಯಸಿಡಾ ಬೇಸಾ? ಇಟ್ ಈಸ್ ಅ ಬೇಸ್. ಸೊ ಆ ಬೇಸನ್ನು ನೀವು ಆ ಫಾರ್ಮಿಕ್ ಆ್ಯಸಿಡ್ ಜಾಗದಲ್ಲಿ ಚೆನ್ನಾಗಿ ರಬ್ ಮಾಡಿದಾಗ ಏನಾಯಿತು, ಆ ಆ್ಯಸಿಡ್ದು ನೇಚರ್ ಇತ್ತಲ್ವ ಅದು ಕಡಿಮೆ ಆಗೋಗುತ್ತೆ.
ಅಂದರೆ ಕ್ಯಾನ್ಸಲ್ ಆಗುತ್ತೆ, ವಿಚ್ ಈಸ್ ಅ ಬೇಸ್. ವಾಟ್ ರೆಮಿಡೀಸ್ ಡು ಪೀಪಲ್ ಯೂಸ್ ಟು ಟ್ರೀಟ್ ಆ್ಯಂಟ್ ಬೈಟ್ಸ್ ಇನ್ ಯರ್ ರೀಜನ್? ನಿಮ್ಮ ಒಂದು ಮನೆಗಳ ಹತ್ರ ಏನಾದರೂ ಬೇರೆ ಸೊಲ್ಯೂಷನನ್ನು ಯೂಸ್ ಮಾಡ್ತಾರಾ ಅಂತ ಕೇಳಿ ಅದನ್ನು ನೀವು ತಿಳ್ಕೊಳ್ಬಹುದು. ಕೆಲವೊಬ್ಬರು ಸುಣ್ಣ ಕೂಡ ಯೂಸ್ ಮಾಡ್ತಾರೆ. ಸುಣ್ಣ ಅಗೇನ್ ಇಟ್ ಈಸ್ ಅ ಬೇಸ್. ಸಿಚುಯೇಷನ್ 2, ಇಲ್ಲಿ ಎರಡನೇ ಸಿಚುಯೇಷನ್ ಕೊಟ್ಟಿದ್ದಾರೆ ನೋಡಿ. ಆನ್ ದ ಫಾರ್ಮರ್ಸ್ ಪೋರ್ಟಲ್ ಅಂತ ಅಂದರೆ ಇಟ್ ಈಸ್ ಅ ಆನ್ಲೈನ್ ಪ್ಲ್ಯಾಟ್ಫಾರ್ಮ್ ಫ್ರಮ್ ಡಿಪಾರ್ಟ್ಮೆಂಟ್ ಆಫ್ ಅಗ್ರಿಕಲ್ಚರ್ ಕೋಆಪರೇಷನ್ ಆ್ಯಂಡ್ ಫಾರ್ಮರ್ಸ್ ವೆಲ್ಫೇರ್. ರೈತರಿಗೋಸ್ಕರನೇ ಒಂದು ಅಫಿಷಿಯಲಿ ವೆಬ್ಸೈಟ್ ಇದೆ, ಅದನ್ನು ಪೋರ್ಟಲ್ ಅಂತ ಕರೀತಾರೆ. ಅ ಕ್ವೈರಿ ಫ್ರಮ್ ಅ ಫಾರ್ಮರ್ ಸ್ಟೇಟ್ಸ್. ರೈತ ತನ್ನ ತೊಂದರೆಯನ್ನು ಹೇಳಿರ್ತಾನೆ. ಏನು ಹೇಳಿರ್ತಾನೆ? ಮೈ ಪ್ಲ್ಯಾಂಟ್ಸ್ ಆರ್ ನಾಟ್ ಗ್ರೋಯಿಂಗ್ ವೆಲ್ ಲೇಟ್ಲಿ. ಇತ್ತೀಚೆಗೆ ನನ್ನ ಹೊಲದಲ್ಲಿ ಗಿಡಗಳು ಚೆನ್ನಾಗಿ ಬೆಳೀತಾ ಇಲ್ಲ ಅಂತ ಇರುತ್ತೆ. ಆಫ್ಟರ್ ಅ ಡೀಟೇಲ್ಡ್ ಡಿಸ್ಕಷನ್ ಇಟ್ ವಾಸ್ ಫೌಂಡ್ ದ್ಯಾಟ್ ದ ಎಕ್ಸೆಸಿವ್ ಯೂಸ್ ಆಫ್ ಕೆಮಿಕಲ್ ಫರ್ಟಿಲೈಸರ್ಸ್ ಮೇಡ್ ದ ಸಾಯಿಲ್ ಆ್ಯಸಿಡಿಕ್. ಹಾಗೆ ಮಾತಾಡ್ತಾ ಯಾಕೆ ಈ ಥರ ಆಗ್ತಿದೆ ಅಂತ ತಿಳ್ಕೊಳ್ಳುವಾಗ ಅವ್ರಿಗೆ ಗೊತ್ತಾಗುತ್ತೆ, ಆ ಭೂಮಿಗೆ ಬೆಳೆ ಚೆನ್ನಾಗಿ ಬರಲಿ ಅಂತ ಜಾಸ್ತಿ ಫರ್ಟಿಲೈಸರ್ಸ್ ಹಾಕ್ಬಿಟ್ಟಿರ್ತಾರೆ. ಯಾವ ಥರ? ಕೆಮಿಕಲ್ ಫರ್ಟಿಲೈಸರ್ಸು, ಕೆಮಿಕಲ್ ರಸಗೊಬ್ಬರಗಳನ್ನು ಹಾಕ್ಬಿಟ್ಟಿರ್ತಾರೆ. ಏನು ಇದು ರಸಗೊಬ್ಬರ ಅಂದರೆ? ಸಬ್ಸ್ಟೆನ್ಸ್ ಆ್ಯಡೆಡ್ ಟು ಸಾಯಿಲ್ ಟು ಹೆಲ್ಪ್ ಪ್ಲ್ಯಾಂಟ್ಸ್ ಗ್ರೋ ಬೆಟರ್. ಫರ್ಟಿಲೈಸರ್ಸ್ ಅಂದರೆ ಗಿಡಗಳು ಚೆನ್ನಾಗಿ ಬೆಳೀಲಿ ಅಂತ ಹಾಕುವಂತಹ ಕೆಲವೊಂದಿಷ್ಟು ಸಬ್ಸ್ಟೆನ್ಸ್, ಗೊಬ್ಬರ. ವಾಟ್ ರೆಮಿಡಿ ಮೈಟ್ ಬಿ ಪ್ರೊವೈಡೆಡ್ ಟು ಹಿಮ್? ಹಾಗಿದ್ರೆ ಏನು ರೆಮಿಡಿ ಕೊಟ್ಟಿರಬಹುದು ಅವರು? ವೆನ್ ದ ಸಾಯಿಲ್ ಇಸ್ ಟೂ ಅಸಿಡಿಕ್ ದ ಪ್ಲ್ಯಾಂಟ್ಸ್ ಡು ನಾಟ್ ಗ್ರೋ ವೆಲ್. ತುಂಬ ಆ್ಯಸಿಡಿಕ್ ಇದ್ದರೆ ಮಣ್ಣು, ಅಲ್ಲಿ ಗಿಡಗಳು ಬೆಳೆಯಲ್ಲ. ಸೊ ಇಟ್ ಕ್ಯಾನ್ ಬಿ ಟ್ರೀಟೆಡ್ ವಿತ್ ಲೈಮ್ ವಿಚ್ ಇಸ್ ಬೇಸ್. ಲೈಮ್, ಸುಣ್ಣವನ್ನು ಹಾಕಿ ಅವ್ರು ಏನು ಮಾಡ್ಬೋದು, ಅದನ್ನು ಟ್ರೀಟ್ ಮಾಡಬಹುದು. ಬೇಸಿಕ್ ಆಗುತ್ತೆ ಅವಾಗ. ದೆನ್ ಇಫ್ ದ ಸಾಯಿಲ್ ಇಸ್ ಬೇಸಿಕ್, ತುಂಬ ಬೇಸಿಕ್ ಆಗಿದ್ದರೆ ಆರ್ಗ್ಯಾನಿಕ್ ಮ್ಯಾಟರ್ ಲೈಕ್ ಮ್ಯಾನ್ಯೂರ್ ಆ್ಯಂಡ್ ಕಂಪೋಸ್ಟೆಡ್ ಲೀವ್ಸ್ ಆರ್ ಆ್ಯಡೆಡ್ ಟು ಇಟ್. ಸೊ ಮ್ಯಾನ್ಯೂರ್ ಅಂದರೆ ಸಗಣಿ ಗೊಬ್ಬರನ ಹಾಕಿದಾಗ ಅದು ಸ್ವಲ್ಪ ಆ್ಯಸಿಡ್ ನೇಚರ್ ಆಗಿ ಮತ್ತೆ ಗಿಡ ಚೆನ್ನಾಗಿ ಬೆಳೆಯುತ್ತೆ. ಆರ್ಗ್ಯಾನಿಕ್ ಮ್ಯಾಟರ್ ರಿಲೀಸಸ್ ಆ್ಯಸಿಡ್ಸ್ ದಟ್ ನ್ಯೂಟ್ರಲೈಸ್ ದ ಬೇಸಿಕ್ ನೇಚರ್ ಆಫ್ ಸಾಯಿಲ್. ಆರ್ಗ್ಯಾನಿಕ್ ಮ್ಯಾಟರ್ ಅಂದರೆ ಕೊಳೆಯೋ ಅಂಥದ್ದು, ಅಂದರೆ ಎಲೆಗಳಾಗಿರಬಹುದು ಅಥವಾ ತರಕಾರಿ ಸಿಪ್ಪೆ, ಹಣ್ಣಿನ ಸಿಪ್ಪೆ, ಇದೆಲ್ಲ ಕೊಳೆಯುವಾಗ ಆ್ಯಸಿಡನ್ನು ರಿಲೀಸ್ ಮಾಡುತ್ತೆ. ಆ ಆ್ಯಸಿಡು ಎಲ್ಲಿ ಹೋಗಿ ಸೇರಿಕೊಳ್ಳುತ್ತೆ? ಮಣ್ಣಲ್ಲಿ ಸೇರಿಕೊಳ್ಳುತ್ತೆ. ಸೊ ಆವಾಗ ಬೇಸಿಕ್ ಇದ್ದಂತಹ ಮಣ್ಣು ಏನಾಗುತ್ತೆ? ಆ್ಯಸಿಡಿಕ್ ಆಗಿ ಚೇಂಜ್ ಆಗುತ್ತೆ. ಸಮ್ಟೈಮ್ಸ್ ದ ಸಾಯಿಲ್ ಮೇ ಬಿ ನ್ಯೂಟ್ರಲ್, ಅಂದರೆ ಆ್ಯಸಿಡು ಅಲ್ವಾ ಅಥವಾ ನ್ಯೂಟ್ರಲ್ಲು ಅಲ್ಲ, ಆ ಥರನೂ ಇರಬಹುದು. ಬಟ್ ದ ಪ್ಲ್ಯಾಂಟ್ಸ್ ಗ್ರೋಯಿಂಗ್ ಇನ್ ಇಟ್ ಮೇ ಸ್ಟಿಲ್ ಶೋ ಪೂರ್ ಹೆಲ್ತ್ ವಿಚ್ ಕ್ಯಾನ್ ಬಿ ಡ್ಯೂ ಟು ಡಿಫಿಷಿಯನ್ಸಿ ಆಫ್ ನ್ಯೂಟ್ರಿಯೆಂಟ್ಸ್ ಇನ್ ದ ಸಾಯಿಲ್. ಕೆಲವೊಂದು ಕಡೆ ಮಣ್ಣು ನ್ಯೂಟ್ರಲ್ ಆಗಿರುತ್ತೆ, ತುಂಬ ಆ್ಯಸಿಡು ಇರಲ್ಲ, ಬೇಸು ಇರಲ್ಲ, ಆದರೂ ಕೂಡ ಅಲ್ಲಿ ತರಕಾರಿಗಳು ಅಥವಾ ಬೆಳೆಗಳು ಚೆನ್ನಾಗಿ ಬೆಳೆದೇ ಇರಬಹುದು. ಯಾಕೆಂದರೆ ಅಲ್ಲಿರುವಂತಹ ನ್ಯೂಟ್ರಿಯೆಂಟ್ಸ್, ಪೋಷಕಾಂಶಗಳು ಮಣ್ಣಲ್ಲಿ ಸರಿಯಾದ ಪ್ರಮಾಣದಲ್ಲಿ ಇಲ್ಲದೆ ಇರಬಹುದು. ನೆಕ್ಸ್ಟ್ ಇನ್ನೊಂದು ಸಿಚುಯೇಷನ್ ಕೊಟ್ಟಿದ್ದಾರೆ, ಸಿಚುಯೇಷನ್ 3. ಅಶ್ವಿನ್ಸ್ ಫ್ರೆಂಡ್ ಗುರ್ಬೇರ್ ಸ್ಟೇಸ್ ನಿಯರ್ ಆ್ಯನ್ ಇಂಡಸ್ಟ್ರಿಯಲ್ ಏರಿಯಾ. ಫ್ಯಾಕ್ಟ್ರಿ ಹತ್ರ ಅಶ್ವಿನ್ ಫ್ರೆಂಡು ವಾಸಿಸ್ತಿರ್ತಾನೆ. ಹಿ ಶೇರ್ಡ್ ವಿತ್ ಹಿಮ್ ದ್ಯಾಟ್ ಫಿಶ್ ಪಾಪ್ಯುಲೇಷನ್ ಇನ್ ಹಿಸ್ ನೇಬರ್ಹುಡ್ ಲೇಕ್ ವಾಸ್ ಡಿಕ್ಲೈನಿಂಗ್ ಡೇ ಬೈ ಡೇ. ದಿನ ಹೋದಂತೆ ಅವ್ರ ಮನೆ ಅಕ್ಕಪಕ್ಕ ಇದ್ದಂತಹ ಕೊಳದಲ್ಲಿ ಫಿಶ್ ಸಂಖ್ಯೆ ಏನಾಗ್ತಾ ಹೋಗುತ್ತೆ? ಕಡಿಮೆ ಆಗ್ತಾ ಹೋಗುತ್ತೆ, ಸಾಯ್ತಾ ಇರ್ತವೆ ಜಾಸ್ತಿ ಮೀನುಗಳು. ವಾಟ್ ಯು ಥಿಂಕ್ ಮೈಟ್ ಬಿ ದ ಕಾಸ್ಟ್ ಫಾರ್ ದಿಸ್? ಏನಿರಬಹುದು ಕಾರಣ? ಈಸಿ. ಫ್ಯಾಕ್ಟ್ರಿಯಿಂದ ಕೆಮಿಕಲ್ಸ್ ಬಿಡ್ತಾ ಇದ್ದಾರೆ ಅಂತ ಅಂದರೆ ಅಲ್ಲಿರುವಂತಹ ಕೆಮಿಕಲ್ಸ್, ಆ್ಯಸಿಡಿಕ್ ಕೆಮಿಕಲ್ಸ್ ಏನು ಮಾಡ್ತಾ ಇರುತ್ತೆ? ಆ ಮೀನುಗಳು ಸಾಯೋ ಥರ ಮಾಡ್ತಾ ಇರುತ್ತೆ. ಇಟ್ ಮೇ ಬಿ ಡ್ಯೂ ಟು ಫ್ಯಾಕ್ಟ್ರಿ ವೇಸ್ಟ್ ಬೀಯಿಂಗ್ ರಿಲೀಸ್ಡ್ ಇನ್ ಟು ಲೇಕ್. ಇಫ್ ದ ಫ್ಯಾಕ್ಟ್ರಿ ವೇಸ್ಟ್ ಈಸ್ ಅಸಿಡಿಕ್ ಇನ್ ನೇಚರ್, ಅಕಸ್ಮಾತ್ ಆ್ಯಸಿಡಿಕ್ ಆಗಿದ್ದರೆ ವಾಟ್ ಕುಡ್ ಬಿ ಡನ್ ಟು ಸೇವ್ ದ ಫಿಶ್ ಇನ್ ಲೇಕ್? ಫಿಶ್ನ ಉಳಿಸೋಕೆ ಏನು ಮಾಡ್ಬೋದು ನಾವು? ದ ಫ್ಯಾಕ್ಟ್ರಿ ವೇಸ್ಟ್ ಮಸ್ಟ್ ಬಿ ನ್ಯೂಟ್ರಲೈಸ್ಡ್ ಬೈ ಆ್ಯಡಿಂಗ್ ಬೇಸಿಕ್ ಸಬ್ಸ್ಟೆನ್ಸ್ ಬಿಫೋರ್ ರಿಲೀಸಿಂಗ್ ಇನ್ ಟು ದ ಲೇಕ್. ನದಿಗೆ ಬಿಡೋದಕ್ಕಿಂತ ಮುಂಚೆನೇ ಆ್ಯಸಿಡಿಕ್ ಸಬ್ಸ್ಟೆನ್ಸ್ ಬದಲಾಗಿ ಅದಕ್ಕೆ ಏನಾದರೂ ಸ್ವಲ್ಪ ಬೇಸಿಕ್ ಸಬ್ಸ್ಟೆನ್ಸ್ನ ಆ್ಯಡ್ ಮಾಡಿ ಆಮೇಲೆ ನದಿಗೆ ಬಿಡೋದ್ರಿಂದ ಅಲ್ಲಿ ಏನೂ ಎಫೆಕ್ಟ್ ಆಗಲ್ಲ. ಸೊ ಇದಿಷ್ಟು ಕೂಡ ನಿಮಗೆ ಆ್ಯಸಿಡ್ ಮತ್ತು ಬೇಸ್ ಬಗ್ಗೆ ತಿಳಿಸಿರುವಂಥದ್ದು. ಲೆಟ್ ಅಸ್ ವ್ರ್ಯಾಪ್ ಅಪ್. ನೌ ಕ್ಯಾನ್ ಯು ಎಕ್ಸ್ಪ್ಲೇನ್ ವೈ ದ ವರ್ಡ್ಸ್ ವೆಲ್ಕಮ್ ಟು ದ ವಂಡರ್ಫುಲ್ ವರ್ಲ್ಡ್ ಆಫ್ ಸೈನ್ಸ್ ಅಪಿಯರ್ಡ್ ಆನ್ ಅಶ್ವಿನ್ ಆ್ಯಂಡ್ ಕೀರ್ತಿಸ್ ಪೇಪರ್ ಶೀಟ್ಸ್ ವೆನ್ ದ ಲಿಕ್ವಿಡ್ ವಾಸ್ ಸ್ಪ್ರೇಡ್ ಆನ್ ದೆಮ್? ಇವಾಗ ಗೊತ್ತಾಯ್ತಾ ಯಾಕೆ ಆ ವೈಟ್ ಪೇಪರ್ ಮೇಲೆ ಲಿಕ್ವಿಡ್ ಸ್ಪ್ರೇ ಮಾಡಿದ ತಕ್ಷಣ ವರ್ಡ್ ಕಾಣಿಸ್ತು ಅಂತ? ಯಾಕೆಂದರೆ ಅವರು ಒಂದು ಟ್ರಾನ್ಸ್ಪರೆಂಟ್ ಒಣಗೋಗುವಂತಹ ಸೊಲ್ಯೂಷನಿಂದ ಏನು ಮಾಡಿರ್ತಾರೆ? ವರ್ಡ್ಸನ್ನು ಬರೆದಿರ್ತಾರೆ. ಅದು ಒಂದು ಬೇಸ್ ಆಗಿರಬಹುದು ಅಲ್ವಾ? ಲೈಕ್ ಬೇಕಿಂಗ್ ಸೋಡಾ ಆಗಿರಬಹುದು ಅಥವಾ ಸೋಪ್ ಸೊಲ್ಯೂಷನ್ ಆಗಿರಬಹುದು. ಅದು ಒಣಗಿದ ತಕ್ಷಣ ಏನಾಗೋಗುತ್ತೆ? ಕಾಣಿಸೋದೇ ಇಲ್ಲ ಏನೋ ಬರೆದಿರ್ತಾರೆ ಅಂತ. ಆಮೇಲೆ ಸ್ಪ್ರೇ ಮಾಡಿದ್ದು ಮೇ ಬಿ ಏನಾದರೂ ಇಂಡಿಕೇಟರ್ ಇರಬಹುದು, ಲೈಕ್ ಫಿನಾಫ್ತಲಿನ್. ನೀವು ಅದನ್ನು ಸ್ಪ್ರೇ ಮಾಡಿದ ತಕ್ಷಣ ಅದು ಬೇಸ್ ಜೊತೆ ರಿಯಾಕ್ಟ್ ಆಗಿ ಏನಾಯಿತು? ಪಿಂಕ್ ಕಲರ್ ನಿಮಗೆ ಕಾಣಿಸ್ತು.
Do you think that one possibility could be using a turmeric solution for the spraying liquid and soap solution for writing on the paper? Yes. ನೀವೊಂದು ಪೇಪರ್ ತೊಗೊಂಡು ಒಂದು ಸೋಪ್ ಸೊಲ್ಯೂಷನ್ ಯೂಸ್ ಮಾಡಿಕೊಂಡು ಬರೆದು ಅದಕ್ಕೇನಾದರೂ ನೀವು ಟರ್ಮರಿಕ್ ವಾಟರ್ದು ಪೇಂಟ್ ಥರ ಮಾಡಿದ್ರೆ ನೀಟಾಗಿ ಅದು ನಿಮಗೆ ಕಾಣಿಸುತ್ತೆ. ಆಯಿತಾ? ಈವನ್ ದಟ್ ಈಸ್ ಪಾಸಿಬಲ್. ಸೊ ದಿಸ್ ಫಿನಿಷಸ್ ಯುವರ್ ಚಾಪ್ಟರ್. ಸೊ ಇದರಲ್ಲಿ ನೀವು ಆ್ಯಸಿಡ್ಸ್, ಬೇಸಸ್ ಆ್ಯಂಡ್ ನ್ಯೂಟ್ರಲೈಸೇಷನ್ ಬಗ್ಗೆ ತಿಳ್ಕೊಳ್ತಾ ಹೋದರೆ ಆ್ಯಸಿಡ್ ಸೊಲ್ಯೂಷನ್ ಹೇಗೆ ಕಂಡುಹಿಡಿಬೋದು, ಬೇಸಿಕ್ಸ್ನ ಹೇಗೆ ಕಂಡುಹಿಡಿಬೋದು, ಆಮೇಲೆ ಡಿಫ್ರೆಂಟ್ ಟೈಪ್ ಆಫ್ ಇಂಡಿಕೇಟರ್ಸ್, ಲಿಟ್ಮಸ್ ಪೇಪರ್ ನೋಡಿದ್ರಿ, ಆಮೇಲೆ ರೆಡ್ ರೋಸ್ ಇಂಡಿಕೇಟರ್, ಹಾಗೆಯೇ ಟರ್ಮರಿಕ್ ಇಂಡಿಕೇಟರ್ನು ನೋಡಿದ್ರಿ. ಸೊ ವಿತ್ ದಿ ಆ್ಯಕ್ಟಿವಿಟೀಸ್ ತೋರಿಸಿದ್ದೀನಿ. ಸೊ ಐ ಥಿಂಕ್ ಇಟ್ ವಾಸ್ ಯೂಸ್ಫುಲ್ ಫಾರ್ ಯು ಆಲ್. ಇಫ್ ಯೆಸ್, ಪ್ಲೀಸ್ ಲೈಕ್ ಅವರ್ ವಿಡಿಯೋ, ಶೇರ್ ಇಟ್, ಆ್ಯಂಡ್ ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.